नमो गुरुभ्यः सर्वोपप्लवरहितप्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् वन्दे सच्चिदानन्दं यतिवर्यं महामहिं वेदवेदान्तसारं गुरुप्रणतोऽस्म्यहं तां सम्प्रदायज्ञं संयमीन्द्रं सदा स्वयं गुरुं सच्चिदानन्दं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः हरि ब्रह्म ಕಾಸಾಮ್ನೋ ಗತಿರಿತೆ ಅಲ್ಲ ಅಂತ ಆಯ್ತಾ ಲಬ್ಧಾನುಮತಿ ಆಹಾ ಸರಿ ಅನುಮತಿಯನ್ನ ಪಡೆದವನಾಗಿ ಅದಕ್ಕೆ ಕೇಳ್ತಾ ಇದ್ದಾನೆ ಶಿಲ್ಕಶಾಲಾವಚ್ಚ ದಾಲ್ಭ್ಯವನ್ನು ಕೇಳ್ತಾ ಇದ್ದಾನೆ ದಾಲ್ಭ್ಯ ಪ್ರಶ್ನೆ ಮಾಡಿಸ್ಕೋಬೇಕಾದ್ರು ಪ್ರಶ್ನೆ ಮಾಡ್ತಾ ಇರೋನು ಶಿಲ್ಕಶಾಲಾವಚ್ಚ ಕಾಸಾಮ್ನಃ ಪ್ರಕೃತತ್ವಾದ ಉಜ್ಜೀತಸ್ಯ ಸಾಮಕ್ಕೆ ಯಾವ್ದು ಗತಿ ಅಂತ ಸಾಮ ಅಂದ್ರೆ ಇಲ್ಲೇನೋ ಪ್ರಕೃತವಾದದ್ದು ಉದ್ಗೀತ ಉದ್ಗೀತಕ್ಕೆ ಯಾವ್ದು ಗತಿ ಅಂತ ಸಾಮಕ್ಕೆ ಅಂದ್ರೆ ಇಡೀ ಸಾಮವೇದ ಗತಿ ಅಂತ ಅರ್ಥ ಅಲ್ಲ ಸಾಮನಃ ಅಂದ್ರೆ ಸಾಮಕ್ಕೆ ಅಂದ್ರೆ ಸಾಮವೇದಕ್ಕೆ ಎಲ್ಲ ಸಾಮರಕ್ಕೂ ಅಂತ ಅರ್ಥ ಅಲ್ಲ ಪ್ರಕೃತ ಕಾಂಟೆಕ್ಸ್ಟ್ ಅಲ್ಲಿ ಉದ್ಗೀತ ಉದ್ಗೀತಕ್ಕೆ ಯಾವ್ದು ಗತಿಪ್ಪ ಅಂತ ಕೇಳ್ತಾ ಇದ್ದಾನೆ ಉದ್ಗೀತೋ ಹಿ ಅತ್ರ ಉಪಾಸ್ಯತ್ವೇನ ಪ್ರಕೃತಃ ಉದ್ಗೀತವು ಇಲ್ಲಿ ಉಪಾಸ್ಯವಾಗಿ ಪ್ರಕೃತವಾಗಿದೆ ಅಲ್ವೇ ಅರ್ಥ ಅಂದ್ರೆ ಇಲ್ಲಿ ಯಾಕೆ ತಲುಪು ಇಲ್ಲಿ ಅಂದ್ರೆ ಈ ಪ್ರಕರಣದಲ್ಲಿ ಉಪಾಸ್ಯತ್ವೇನ ಉಪಾಸನೆ ಮಾಡಬೇಕಾಗಿದ್ದಾಗಿ ಅದು ಪ್ರಕೃತವಾಗಿದೆ ಅದನ್ನು ಹೇಳಬೇಕು ಹೊರಟಿದೆ ಪರೋವರೀಯಾಂಶಂ ಉದ್ಗೀತಂ ಗಿಜ ವಕ್ಷ್ಯತಿ ಈ ಉದ್ಗೀತ ಇದೆಯಲ್ಲ ಉದ್ಗೀತನೇನೋ ಓಂಕಾರ ಅದು ಪರೋವರೀಯಾಂಶನೇನೋ ದಿನ ದಿನಕ್ಕೂ ಹೆಚ್ಚೆಚ್ಚಾಗಿ ಇರತಕ್ಕಂತಹ ಫಲವನ್ನು ಕೊಡೋದು ಸ್ವರೂಪದಲ್ಲೂ ಮಹತ್ತರವಾಗಿದೆ ಫಲವನ್ನು ಕೂಡ ಉದ್ಗೀತ ಉಪಾಸನೆ ಮಾಡಿದಷ್ಟು ಬಹಳ ದೊಡ್ಡ ದೊಡ್ಡ ಫಲ ಆಗ್ತಾ ಹೋಗ್ತದೆ ಪರಹ ಬರೀ ಪರಹ ಮುಂದೆ ಹೆಚ್ಚೆಚ್ಚಾಗೋದೇ ಪರೋವರೀಯ ಅಂತ ಗತಿ ಆಶ್ರಯ ಗತಿ ಆಶ್ರಯ ಯಾವ ಉದ್ಗೀತಕ್ಕೆ ಗತಿ ಯಾವುದು ಆಶ್ರಯ ಯಾವುದು ನೆಲೆ ಯಾವುದು ಒಂದ ಅದಕ್ಕೆ ಹೇಳ್ತಾನೆ ಅಂದ್ರೆ ಪರಾಯಣ ಮಿತ್ಯೇತದು ಪರಾಯಣಂ ವಿದ್ಯೇತದೆ ಆಶ್ರಯ ಆಧಾರ ಅಂತ ಅರ್ಥ ಇತ್ಯೇತದ ಇತ್ಯರ್ಥ ಅಂತ ಏವಂ ಪೃಷ್ಟೋ ದಾಲ್ಭ್ಯ ಉವಾಚ ಸ್ವರಃ ಇತಿ ಏವಂ ಪೃಷ್ಟೋ ದಾಲ್ಭ್ಯಃ ಉವಾಚ ಸ್ವರ ಇತಿ ಈ ರೀತಿ ಕೇಳಿಸಿಕೊಂಡಂತಹ ದಾಲ್ಭ್ಯ ಹೇಳ್ತಾನೆ ಸ್ವರ ಕಣಯ್ಯ ಸ್ವರ ಮೇನ ಇಲ್ಲಿ ಸಾಮವೇದ ಅಂತ ಇದು ಕೃಷ್ಟ ಪ್ರಥಮ ಮಧ್ಯಮ ದ್ವಿತೀಯ ಇದೆಯಲ್ಲ ಅವುಗಳನ್ನ ಸ್ವರ ಅನ್ನೋದು ಸಂಗೀತದಲ್ಲಿ ಹೇಗೆ ಸರಿಗಮ ಪದನೆ ಸ್ವರ ಅಂತಾರೋ ಸಾಮವೇದಲ್ಲೂ ಕೂಡ ಅದನ್ನು ಬೇರೆ ಸ್ವಾಮಿಗಳು ಪ್ರಸಿದ್ಧ ಸ್ವರಗಳನ್ನೇ ಸ್ವಾಮಿಗಳು ಯಮ ಎಂದು ಕರೆಯುತ್ತಾರೆ ಸ್ವರ ಅಂದ್ರೆ ಉದಾತ್ತ ಅಲ್ಲ ಸ್ವರ ಅಂದ್ರೆ ಅಚ್ಚು ಅಲ್ಲ ಐ ಉಣಕ್ಕೆ ಯೋಚಿ ಆ ಅಚ್ಚು ಸ್ವರ ಅಂತಿಲ್ಲ ಉದಾತ್ತನು ಸ್ವರ ಅಂತಿಲ್ಲ ಸ್ವರ ಅಂದ್ರೆ ಇಲ್ಲಿ ಓಂಕಾರನು ಸ್ವರ ಅಂತಿಲ್ಲ ಓಂಕಾರಕ್ಕೆ ಸಾಮಕ್ಕೆ ಸ್ವರ ಅಂದ್ರೆ ಅದರ ಇದು ಸರಿಗಮದ ಸಂಗೀತಗಾರರು ಹೇಗೆ ಹೇಳ್ತಾರೆ ಆ ರೀತಿ ಯಮ ಅಂತ ಹೇಳ್ತಾರಲ್ಲ ಅದನ್ನೇ ಸ್ವರ ಅಂತ ಇದ್ದಾನೆ ಏವಂ ಪೃಷ್ಟೋ ದಾಲ್ಭ್ಯೋವಾಚ ಸ್ವರ ಇದೆ ಏವಂ ಪೃಷ್ಟೋ ದಾಲ್ಭ್ಯೋ ವಾಚ ಈ ರೀತಿ ಕೇಳಿಸಿಕೊಂಡಂತಹ ದಾಲ್ಭ್ಯ ಹೇಳ್ತಾನೆ ಸ್ವರವೇ ಅದಕ್ಕೆ ಗತಿ ಸ್ವರಾತ್ಮಕತ್ವ ಸಾಮ್ನಃ ಸ್ವರಾತ್ಮಕತ್ವಾತ್ ಸಾಮ್ನಃ ಸ್ವರ ರಹಿತವಾದ ಹೃಕ್ಕಾಗುತ್ತೆ ಸ್ವರ ಸಹಿತವಾದ ಸಾಮ್ನ ಆಗುತ್ತೆ ಸ್ವರ ಬರೀ ಸಾಹಿತ್ಯ ಹೇಳಬೇಕು ಆಡಿಸಿ ತಿಳಿಸುವುದ ಜಗದೋದ್ಧಾರನ ಅಂತಂದ್ರೆ ಬರೀ ಹಾಡಾಗುತ್ತೆ ಅದಕ್ಕೆ ಸ್ವರಗಳನ್ನು ಹಾಕೊಂಡು ಹೇಳಿದ್ರೆ ಅದು ಸಂಗೀತವಾಗುತ್ತೆ ಅದು ಇದಾಗುತ್ತೆ ಬರೀ ಸಾಹಿತ್ಯ ಹೇಳೋದು ಬೇರೆ ಸಾಹಿತ್ಯಕ್ಕೆ ಸಂಗೀತದ ಮೆರಕು ಕೊಡೋದು ಬೇರೆ ಸುಮ್ಮನೆ ಇವಾಗ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಅಂತ ಹೇಳಿದ್ರೆ ಸ್ತೋತ್ರ ಆಗುತ್ತೆ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಮಾಡ್ದವ್ರು ಅದಕ್ಕೆ ಇದೆಲ್ಲ ಹಾಕೊಂಡು ಎಲ್ಲೆಲ್ಲಿ ಎಳಿಬೇಕು ಎಲ್ಲಿ ಕೆಳಬಾರ್ಬೇಕು ಏನ್ ಮಾಡ್ಬೇಕು ಎಲ್ಲ ಸಂಗೀತಗಾರರು ಅದಕ್ಕೆ ಮೆರಕು ಕೊಡ್ತಾರೆ ಅದ್ರ ಮಧ್ಯೆಗೆ ಅದೆಲ್ಲ ಹಾಕೊಂಡು ಆರೋಹ ಅವರೋಹಾದಿಗಳನ್ನ ಹಾಕೊಂಡು ಅದು ಸ್ವರ ಸ್ವರ ಅಂದ್ರೆ ಸಾಮವೇದ ಸ್ವರಾತ್ಮಕವಾಗಿದೆ ಯೋ ಯದಾತ್ಮಕ ಸಹ ತದ್ಗತಿ ಯೋ ಯದಾತ್ಮಕಃ ಸಹ ತದ್ಗತಿ ಯದಾ ಶ್ರೇಷ್ಠ ಭವತಿ ಇತಿ ಯುಕ್ತಂ ಶ್ರೇಷ್ಠ ಭವತಿ ಇತಿ ಯುಕ್ತಂ ಯಾವುದು ಯಾವ ಸ್ವರೂಪದ್ದಾಗಿದೆಯೋ ಅದೇ ಅದಕ್ಕೆ ಗತಿಯಾಗಿರುತ್ತೆ ಇವಾಗ ಪಂಚೆಯು ನೂಲಿನ ಸ್ವರೂಪ ಹತ್ತಿ ಸ್ವರೂಪ ಅದೇ ಗತಿ ಆಗುತ್ತೆ ಪಂಚೆ ಬೇರೆ ನೂಲು ಹತ್ತಿ ಬಿಟ್ಟಿಲ್ಲ ಅದು ಯದಾತ್ಮಕ ವಸ್ತ್ರಸ್ಯ
ತಂತ್ವಾತ್ಮಕತ್ವಂ ಕಾರ್ಪಾಸಾತ್ಮಕತ್ವಾತ್ ತದೇವ ಸ್ವರೂಪಂ ಅಂತ ಅದು. ಹಾಗೆ ಇದು ಸಾಮಕ್ಕೆ ಆರೋಹ ಅವರೋಹಾದಿ ಇದೆಯಲ್ಲ ಅದೇ ಅದು ಸ್ವರೂಪ, ಅದನ್ನ ಗತಿ, ಅದನ್ನೇ ಆಶ್ರಯ ಅಂತ ಹೇಳ್ತಾ ಇದ್ದಾರೆ. ಅದೇ ಯುಕ್ತವಾಗಿದೆ. ಮೃದಾಶ್ರಯ ಘಟಾದಿ, ಮೃದಾಶ್ರಯೇವ ಘಟಾದಿಹಿ. ಘಟಾದಿ ಆಗಿತ್ತು, ಫಟಾಲ ಘಟಾದಿ. ಮಣ್ಣೆ ಮುಂತಾದವುಗಳು ಹೇಗೆ ಘಟಾದಿಗಳಿಗೆ ಆಶ್ರಯ ಆಗಿತ್ತು, ಗಡಿಗೆ ಕುಡಿಕೆ ಮಡಿಕೆಗಳ ಆಶ್ರಯ ಯಾವುದೋ ಮಣ್ಣು, ಅದೇ ರೀತಿ ಸಾಮಕ್ಕೆ ಆಶ್ರಯ ಸ್ವರ. ಸ್ವರಸ್ಯ ಕಾಗತಿ ರೀತಿ ಸ್ವರ ಬರುತ್ತೆ. ಆರೋಹ ಅವರೋಹಾದಿ ಸ್ವರ ಮಾಡ್ತಾರಲ್ಲ, ಅದನ್ನ ಎಳೆಯೋದು, ಎಲ್ಲಿ ಎಳೆಯೋದು, ಎಲ್ಲಿ ಮಾಡೋದು, ಅದಕ್ಕೆ ಗತಿ ಯಾವುದು? ಪ್ರಾಣ. ಪ್ರಾಣ ಇದು ಹೋವಾಚ. ಪ್ರಾಣ ಇತಿ ಹೋವಾಚ. ಪ್ರಾಣಶಕ್ತಿ ಇದ್ದನ್ನೇ ಮಾಡೋಕ್ಕಾಗೋದು. ತುಂಬಾ ಸುಸ್ತಾಗಿದೆ, ಪ್ರಾಣಶಕ್ತಿ ಇದೆ, ಇದು ನಂಗೆ ಹೇಳಕ್ಕಾಗಲ್ಲಪ್ಪ, ಮಾತಾಡಕ್ಕೆ ಆಗಲ್ಲಪ್ಪ, ಅದನ್ನ ಆಗೋಲ್ಲಪ್ಪ. ಪ್ರಾಣಶಕ್ತಿ ಅದ್ರಲ್ಲಿ ಪ್ರಾಣದ ಜ್ಞಾನ ಶಕ್ತಿ ಕೊಟ್ಟರೆ ಜೋರಾಗಿ ಕೃಷ್ಣವಾಗಿದ್ದಲ್ಲ, ಕ್ರೌಂಚದ ಇದರಲ್ಲಿ ಧ್ವನಿಯಲ್ಲಿ ಏನು ಕಿಲೋಮೀಟರ್ ದೂರ ಕೇಳಬೇಕು ಅಂತ ಹೇಳ್ತಾರೆ. ಹೇಳ್ತಿದ್ದಲ್ಲ ಕೃಷ್ಣ, ಅದು ಮೈಕ್ ಬೇರೆ ಕೊಟ್ಟಿದ್ದಾರೆ ಶ್ಯಾಮ, ಹೊಸಳ್ಳಿವರಲ್ಲ ಆ ಮೆಟ್ಲ ಮೇಲೆ ಕೇಳ್ತಾ ಇದ್ರು, ಏನು ಬಹಳ ಚೆನ್ನಾಗಿ ಹಾಡ್ತಿದ್ದಾರೆ, ಸಂಗೀತ ಯಾವುದೋ ಅಂತ ಹೇಳ್ಬಿಟ್ಟು ಒಂದು ದತ್ತ ಒಂದು 15-20 ಜನ ಏನು ಅಲ್ಲಿ ನಿಂತ್ಕೊಂಡು ನಡ್ತಿದ್ರೆ, ಇಲ್ಲ ಅದು ಕೇಳ್ತಾ ಇದೀವಿ, ತುಂಬಾ ಚೆನ್ನಾಗಿದೆ ಇದು, ಅದಕ್ಕೆ ಬಂದಿದ್ದೀವಿ. ಸಾಮವನ್ನ ಗಾಳ ಮಾಡ್ತಿದ್ದ ಕೃಷ್ಣ, ತುಂಬಾ ಚೆನ್ನಾಗಿ ಗಾಳ ಮಾಡ್ತಿದ್ದ. ನಮ್ಮದು ಬಹಳ ಇಷ್ಟನಿಗೆ ಸಾಮಾನು, ಮುಂಚೆ ಸಾಮ ಕೇಳ್ತಿದ್ದಲ್ಲ ನಾವು, ಅಯ್ಯೋ ಗೋಲ್ ಸಲಾನಿದ್ದು ಇದು ಮಾರು ಅಲ್ಲಾಹು ಅಕ್ಬರ್ ಅಂತಿದ್ದಲ್ಲ, ಆ ತರಹ ಕೇಳಿಸ್ತಾ ಇದ್ವಿ. ಎಂತ ಸಾಮ ಇದು ಅಂತ ಇದು, ಅವನು ತುಂಬಾ ಚೆನ್ನಾಗಿ ಹೇಳ್ತಿದ್ದ. ಓ ಹೀಗೂ ಹೇಳ್ಬರ್ತ ಸಾಮಾನು ಅಂತ ಅವಾಗಲೇ ಪ್ರಾಣಕ್ಕೆ ಪ್ರಾಣಸ್ಥಿತಾಗತಿರಿಗೆ ಪ್ರಾಣ ನಿಷ್ಪದ್ಯೋ ಯಾವ್ದು ಗತಿ? ಅನ್ನಮಿತಿ ಹೋವಾಚ. ಅನ್ನಮಿತಿ ಹೋವಾಚ. ಅದಕ್ಕೆ ಗತಿ ಎಂಬುದಾಗಿ ಹೇಳ್ತಾರೆ. ವಾಲ್ಮೀಕಿ ಹೇಳ್ತಾರಲ್ಲ, ಹೇಳ್ದ ಪ್ರಾಣ ಚೆನ್ನಾಗಿ ಊಟ ಮಾಡಿ ತುಪ್ಪ ಗಿಪ್ಪ ಚೆನ್ನಾಗಿ ಬೆಳ್ಳಿಗೆ ಬರ್ತದೆ, 83 kg 82 kg ಚೆನ್ನಾಗಿ ಅನ್ನವೇ ಪ್ರಾಣಕ್ಕೆ ಆಶ್ರಯ ಅಂತ. ಅನ್ನವಷ್ಟಂಭೋ ಪ್ರಾಣ. ಪ್ರಾಣ ಅನ್ನವನ್ನು ಆಶ್ರಯಿಸ್ಕೊಂಡು ಅವಷ್ಟಂಬನ ಕಟ್ಕೊಂಡಿದೆ ಅಂತ. ಅನ್ನನ್ ಧಾಮ, ಅನ್ನ ಇಲ್ಲ ಅಂದ್ರೆ ಪ್ರಾಣ ಒಳಗೋಗ್ಬಿಡುತ್ತೆ. ಚೆನ್ನಾಗಿ ಟೈಮ್ ಟು ಟೈಮ್ ಅನ್ನ ಕೊಡ್ತಿದ್ದೆ, ಅದು ಅನ್ನವೂ ಅಲ್ಲಿ ನ್ಯೂಟ್ರಿಷ್ ಚೆನ್ನಾಗಿ ಸಾರವತ್ತರಾಗಿರ್ತಕ್ಕಂತಹ ಅನ್ನ ಕೊಡ್ತಿದ್ರೆ, ನುಚ್ಚುಂಡೆ ಒಳ್ಳೆ ಇದು ತುಪ್ಪದ್ದು ಬೇರೆ ಬೇರೆ ಬೆಳಗ್ಗೆ ಮಾಡಿದಂತ ಒಳ್ಳೆ ಬೀಜ ಕೊಟ್ಟರು. ಅವಾಗ ಅದಕ್ಕೆ ಸಣ್ಣ ತುಪ್ಪ ಹಾಕೊಂಡು ಮೊಸರು ಹಾಕೊಂಡು ಹಾಕೊಂಡು ಹೊಡಿತಾ ಇದ್ರೆ, ಅದು ಶುಗರ್ ಗೀಗರ್ ಇರಬಾರ್ದು, ಕಾಯಿಲೆ ಗೀರೆ ಇಲ್ಲದೆ ಹೋದ್ರೆ ಒಳ್ಳೆ ದಟ್ಟ ಬೆಳೆಸ್ತಾ ಬಿಡ್ತಾರೆ, ಉಪ್ಪರ ಬಿಡ್ತಾರೆ. ಅನ್ನವನ್ನು ಅವಷ್ಟಂಬ ತೇಜು ಅವಷ್ಟಂಬ ಚೆನ್ನಾಗಿ ಹಿಡ್ಕೊಂಡಿದೆ, ಅನ್ನವನ್ನು ಹಿಡ್ಕೊಂಡು ಚೆನ್ನಾಗಿ ಬೆಳೀತಾ ಇದೆ. ಒಂದೊಂದು ಅಂಗವೂ ಕೂಡ 10-15 kg. ಪ್ರಾಣ ಹೃತೆ ಅನ್ನ ವೈ ಪ್ರಾಣ ಹೃತೆ ಅನ್ನಾದ ಇದಿಷ್ಟೆಲ್ಲೂ ಇದೆ. ಅನ್ನವಿದೆ ಹೋದ್ರೆ ಪ್ರಾಣ ಒಳಕಲಾಗ್ಬಿಡುತ್ತೆ, ಚಕ್ಕೆ ಆಗ್ಬಿಡುತ್ತೆ. ಪ್ರಾಣ ದಾರ ಅನ್ನ ಕೊಟ್ಟು ಸಾಯ್ತಾರೆ. ಅನ್ನ ಅನ್ನೋದು ಪ್ರಾಣಂದೇ ಇದು ಸ್ವತ್ತದು. ಪ್ರಾಣ ಸ್ವತ್ತನ್ನು ಪ್ರಾಣ ಕೊಡದೆ ಹೋದ್ರೆ ಪ್ರಾಣ ಹೆಂಗಿರ್ತಾನೆ? ಅದರಿಂದ ಅನ್ನವಿದೆ ಹೋದ್ರೆ ಪ್ರಾಣ ಒಣಕಲಾಗ್ಬಿಡ್ತಾನೆ. ಅದ್ರ ಹಾಗೆ ಪ್ರಾಣ ಇಲ್ಲದೆ ಅನ್ನ ಪೂಯಿಸಿ ಕೊಳ್ಸೋಗ್ಬಿಡುತ್ತೆ. ಪ್ರಾಣ ಇಲ್ಲದೆ ಹೋದ್ರೆ ಅನ್ನ ಕೆಟ್ಟೋಗುತ್ತೆ, ಅನ್ನ ಇಲ್ಲದೆ ಪ್ರಾಣ ಒಣಕಲಾಗ್ತಾರೆ. ಅನ್ನ ಪ್ರಾಣಗಳು ಬಹಳ ಅವಿನಾಭಾವ ಸಂಬಂಧ ಇದೆ. ಚೆನ್ನಾಗಿ ಅನ್ನವನ್ನು ಅವಲಂಬಿಸಿಕೊಂಡೆ ಪ್ರಾಣ ಬದುಕೊಂಡಿರೋದು ಪ್ರಾಣ ಅಂತ. ಅಗ್ನಿ ಸೋಮಾತ್ಮಕ ಅಂತ. ಅಗ್ನಿ ಪ್ರಾಣರೂಪ, ಅಗ್ನಿ ಆದಿತ್ಯ ಅನ್ನ ಹತ್ತು, ರೈ ಸೋಮ ಚಂದ್ರ ಅನ್ನ. ಅನ್ನವೇ ಹಗ್ಗ ಅಂತ ಇನ್ನೊಂದ್ ಕಡೆ ಇದೆ. ದಾಮನ ಅನ್ನ ಕಟ್ಬಿಡಿಸೋದಿದೆ. ಅಟ್ಟ ಚಿಂತ ಇದ್ರೆ ಗತಿ ಯಾವ್ದು, ನೆಲೆ ಯಾವ್ದೋ ಅಂದ್ರೆ ಆಪೈತಿ ಹೋವಾಚ. ನೀರಿದ್ದೆ ಹೋದ್ರೆ ಅನ್ನ ಬೆಳೆಯುತ್ತೆ, ನೀರೇ ಇಲ್ಲ ಅಂದ್ರೆ ಏನು ಬೆಳೆಯಲ್ಲ. ನೀರೇ ರೂಪಾಂತರ. ಅಕ್ಕಿ, ಗೋಧಿ, ಕಡ್ಲೆ, ಹೆಸರು, ತೊಗರಿ ಏನಾದ್ರು ನೀರಿಂದ ಬೆಳಿಬೇಕು. ನೀರೇ ಮೂಲ ರೂಪ ಅನ್ನಕ್ಕೆ. ನೀರ್ಲೇ ಅನ್ನ ಬೆಳೆಯೋದು. ಎತ್ತ ವರ್ಷದಿ ಅದೇ ಹೂಷ್ಟಮನ್ನಮ್ಮ ಎಲ್ಲ ಮಳೆ ಆಯ್ತು ಅಂದ್ರೆ ಸಮೃದ್ಧಿ ಅನ್ನ ಬಿಡುತ್ತೆ. ಯದಾತ್ಮಷದಿ ಯಥೇಚ್ಛಮನ್ನಂ ಭವಿಷ್ಯತಿ. ಎಷ್ಟು ಬೇಕೋ ಅಷ್ಟ ಅನ್ನಕ್ಕೆ ನೆಲೆ ಆಶ್ರಯ ಆಧಾರ ಏನೋ ಆಯ್ತು. ಆಪೈತಿ ಹೋವಾಚ. ಅಪ್ಸಂಭವತ್ವಾದ ಅನ್ನಸ್ಯ. ಅಪ್ಸಂಭವ
ನೀರಿನಿಂದ ಹುಟ್ಟಿದ್ದು. ಅಪ್ಸಂಭವತ್ವ ಹೇಗೆ ಸಮಾಸ? ಆಪಃ ಸಂಭವಃ ಯಸ್ಯ ಅನ್ನಸ್ಯ ತದಿದಮನ್ನಂ ಅಪ್ಸಂಭವಂ. ಆಪಃ ಸಂಭವಃ, ಆಪಃ ಸ್ತ್ರೀಲಿಂಗ, ಸಂಭವಃ ಪುಲ್ಲಿಂಗ. ಸಂಭವಃ ಯಸ್ಯ ಅನ್ನಸ್ಯ ತದಿದಮನ್ನಂ ಅಪ್ಸಂಭವಂ. ಅಪ್ಸಂಭವಂ ಅನ್ನಭೇದನ. ಅಪ್ಸಂಭವಸ್ಯ ಭಾವಃ ಅಪ್ಸಂಭವತ್ವಾತ್. ತ್ವಂ ತಸ್ಮಾತ್ ಅಪ್ಸಂಭವತ್ವಾತ್. ಏ ಪಾಂ ಕಾಗದಿರಿತಿ ಅಸೋ ಲೋಕೈಕಿ ಹೋವಾಚ. ಲೋಕೈರ್ಹೋವಾಚ. ನೀರಿಗೆ ಏನ್ ಗತಿ? ನೀರಲ್ಲಿ ಟ್ಯಾಂಕ್ ಯಾವ್ದು? ಸ್ವರ್ಗಲೋಕ ಟ್ಯಾಂಕ್ ಮೇಲೆ ದಬ 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 ಸುರಿಸ್ತಾರೆ. 9 ಜೋಳ ಮಳೆ, ಕ್ರೌಡ್ ಬ್ಲಾಸ್ಟ್ ಆಗ್ಬಿಟ್ರೆ ಹೆಂಗ್ ಮಳೆ ಬರ್ತದೆ ಗೊತ್ತಾ? ಊರು ಸೇರಿ ಹೋಗ್ಬಿಡುತ್ತೆ. ಬೆಂಗಳೂರು ಏನಾದ್ರು ಕ್ರೌಡ್ ಬ್ಲಾಸ್ಟ್ ಆಗ್ಬೇಕು ಇದರಲ್ಲಿ, ಆಷಾಢ ಮಾಸದಲ್ಲಿ, ಇದರಲ್ಲಿ ಜುಲೈ ಆಗಸ್ಟಲ್ಲಿ. ಅದುವರೆ 3 ದಿವಸ ಕ್ರೌಡ್ ಹೊಡೆದು ಬಿಡ್ತದೆ. ಬೆಂಗಳೂರು ಫುಲ್ 15 ಅಡಿ ನೀರು ನಿಂತು ಬಿಡುತ್ತೆ. ಹಾಗೆ ಹೋಗುತ್ತೆ. ಹಾಗೆ 2/3 ಗೊಟಕು ಜನ. ಗತಿ ಸ್ವರ್ಗಲೋಕ. ನೀರಿಗೆ, ನೀರಿಗೆ ಗತಿ ಸ್ವರ್ಗಲೋಕ. ಯಾಕೆ ಸೂರ್ಯೇನವ ಬಂದ್ಬಿಡ್ತಾರೆ ಬಾಯಲ್ಲಿ, ಏನ್ ಮಾಡ್ತಾರಲ್ಲ ಲೋಕದಿಂದ ವೃಷ್ಟಿ ಸುರಿಯತ್ತೆ ತೋರಿಸ್ಕೋಬೇಕಲ್ಲ. ಒಂದು ಬರುತ್ತೆ ಭವಿಷ್ಯ ಲೋಕಸ್ಯ ಕಾಗದಿ ಪೃಷ್ಟ ದಾಲ್ವ್ಯವಾಚ. ಆ ಲೋಕಕ್ಕೆ ಏನ್ ಗತಿ? ಅದು ಯಾವ್ದ್ರ ಮೇಲೆ ನಿಂತ್ಕೊಂಡಿದೆ, ಅದಕ್ಕೆ ಯಾವ್ದು ಆಧಾರ ಅಂತ ಇರಿಸಿಕೊಂಡಂತಹ ದಾಲ್ವ್ಯ ಹೇಳ್ತಿದ್ದಾನೆ. ಏನ್ ಮಾರಾಯ, ಹಿಂದಕ್ಕೆ ಮಾಡ್ಕೊಂಡಿದೆಯಲ್ಲ ಯಾಕೋ? ಸ್ವರ್ಗಂ ಅಮಂ ಲೋಕಂ ಅತೀತ್ಯ. ಸ್ವರ್ಗಂ ಅಮಂ ಲೋಕಂ ಅತೀತ್ಯ. ಆಶ್ರಯಾಂತರಂ ಸಾಮನನಯೇ. ಆಶ್ರಯಾಂತರಂ ಸಾಮನನಯೇ. ಕಶ್ಚಿದಿತಿಹ ಉವಾಚ ಆಹ. ಕಶ್ಚಿದಿತಿಹ ಉವಾಚ ಆಹ. ಶಿಲಕಾಚ ಸ್ವರ್ಗಲೋಕ ಮೀರಿ ಹೋಗ್ಬಾರ್ದು. ಸ್ವರ್ಗಲೋಕ ಎಲ್ಲಕ್ಕೂ ಆಧಾರ, ಅದಕ್ಕೆ ಯಾವ್ದು ಆಧಾರ ಕೇಳಬೇಡ. ತಪ್ಪು. ಸ್ವರ್ಗ ಅಮಂ ಲೋಕಂ ಅತೀತ್ಯ, ಆ ಲೋಕವನ್ನು ದಾಟಿ ಮೀರಿ ಅದಕ್ಕೂ ಇನ್ನೊಂದು ಆಶ್ರಯ, ಯಾವುದೋ ಒಂದು ಧಾಮ ಇದೆ ಅಂತ ಹೇಳಿ ಆಶ್ರಯಾಂತರ ಧಾಮ, ಇನ್ನೊಂದು ಆಶ್ರಯ ಧಾಮ ಇದೆ, ವಿದ್ಯೆ ಇದೆ ಅಂತ ಹೇಳಿ ಈ ರೀತಿ ತಗೊಂಡು ಹೋಗಬಾರ್ದು ಅಂತ ಹೇಳಿ ದಾಲ್ಭ್ಯ ಹೇಳ್ದ. ತಪ್ಪಪ್ಪ. ಸ್ವರ್ಗಲೋಕಕ್ಕೆ ಇನ್ನೊಂದು ಆಧಾರ, ಆಶ್ರಯ, ನೆಲೆ ಇಲ್ಲ. ಸ್ವರ್ಗವೇ ಎಲ್ಲಕ್ಕೂ ಆಧಾರ, ಆಶ್ರಯ, ನೆಲೆಯಾಗಿದೆ ಎಂದ. ಅತಃ ವಯಮಿ ಸ್ವರ್ಗಂ ಲೋಕಂ ಸಾಮ ಅಭಿಸಂಸ್ಥಾಪಯಾಮಃ. ಸ್ವರ್ಗಂ ಲೋಕಂ ಸಾಮ ಅಭಿಸಂಸ್ಥಾಪಯಾಮಃ. ನಾವು ಸಾಮವನ್ನ ಸ್ವರ್ಗಲೋಕಕ್ಕೆ ನಿಲ್ಲಿಸ್ಬಿಡಿ. ಸಾಮ ಹೇಳುವಾಗಲೂ ಸ್ವರ್ಗಲೋಕದ ಅನುಭವ ಆಗತ್ತೆ. ಆತಾ ಇದ್ದೆ ಸಾಮ ಗಾನ ಮಾಡ್ತಾ ಇದ್ದು ತನ್ಮಯತೆಯಿಂದ ಸ್ವರ್ಗಲೋಕ ಅನುಭವ, ಸ್ವರ್ಗಾನಂದ ಆಗತ್ತಂತೆ. ಇದರಲ್ಲಿ ಗಾನದಲ್ಲಿ ಆ ತಲ್ಲಿ ಇರುತ್ತೆ, ತಂದ್ಕೊಂಡು ಹಾಡ್ತಾ 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 ಮೈಯ ಮರ್ತು ಬಿಟ್ಟು ಸ್ವರ್ಗಲೋಕ ಆನಂದವನ್ನು ಅನುಭವಿಸ್ಬಿಡ್ತಾರಂತೆ ಗಾನ ಮಾಡೋರು. ಅಂಥ ವಿಶೇಷ ಇದೆ. ಅದೇ ಸ್ವರ್ಗಲೋಕವೇ ಪ್ರತಿಷ್ಠವಾಗಿದೆ, ಸ್ವರ್ಗಲೋಕಾತ್ಮಕವಾಗಿದೆ ಸಾಮ ಅಂತ ನಾವು ತಿಳ್ಕೊಂಡಿದ್ದೀವಿ. ಸ್ವರ್ಗ ಸಂಸ್ಥಾವಂ ಸ್ವರ್ಗತ್ವೇನ ಸಂಸ್ಥಾವನಂ. ಸ್ವರ್ಗಸಂಸ್ಥಾವನಂ ಸ್ವರ್ಗತ್ವೇನ ಸಂಸ್ಥಾವನಂ. ಸಂಸ್ಥಾವಃ ಯಸ್ಯ ತತ್ ಸಂಸ್ಥಾವಃ ಯಸ್ಯ ತತ್ ಸಾಮ ಸಾಮ ಸ್ವರ್ಗ ಸಂಸ್ಥಾವಂ. ಸ್ವರ್ಗ ಸಂಸ್ಥಾವಂ ಹಿ ಯಸ್ಮಾತ್. ಸ್ವರ್ಗ ಸಂಸ್ಥಾವಂ ಒಂದೇ ಪದ. ಸ್ವರ್ಗ ಸಂಸ್ಥಾವ ಅಂದ್ರೆ ಸ್ವರ್ಗತ್ವ, ಇದು ಸ್ವರ್ಗ. ಸಾಮ ಹೇಳಿದ್ರೆ ಅದು ಸ್ವರ್ಗ ಅಂತ ನಾವು. ಸಂಗೀತಗಾರರಿಗೆ ಊಟನೂ ಬೇಡ, ತಿಂಡಿನೂ ಬೇಡ, ಸಂಗೀತ ಹೇಳ್ತಾ ಇದ್ರೆ ಸಂಗೀತ ಮಾಡ್ತಾನೆ ಆನಂದವಾಗಿ ಸಂಗೀತದಲ್ಲಿ ಮುಳುಗ್ಬಿಡ್ತಾರೆ. 4, 5, 6 ಗಂಟೆ ಕಾಲ ಅವ್ರು ಸಂಗೀತ ಮುಳುಗ್ಬಿಡ್ತಾರೆ. ಅವ್ರನ್ನ 5-6 ಜನ ಸೇರ್ಬಿಟ್ರಂತೂ ಇವ್ರೊಂದ್ಸಲ ಹೇಳೋದು, ಅವ್ರೊಂದ್ಸಲ ಹೇಳೋದು, ಅವ್ರೊಂದು ಒಬ್ರು ಆನಂದ ತೀರ್ತಾ ಇರ್ತಾರೆ. ಸಂಗೀತ ಹೇಳ್ತಾ ಇದ್ದ ಅವರು ಒಳ್ಳೆ ವಿದ್ವತ್ತ ಪ್ರಕಾಂಡರಾಗ್ಬಿಟ್ರಂತೂ ಎಲ್ಲರೂ 4-5 ಜನರು ಸಂಗೀತದಲ್ಲಿ ಬಹಳ ಮೇಲ್ಮಟ್ಟದ ಒಂದು ಹೊಂದಿದ್ರೆ, ವಿದ್ವತ್ತಿನ ಹೊಂದಿದ್ರೆ, ಅವ್ರು ಒಬ್ಬೊಬ್ರು ಹಾಡ್ತಾರೆ, ಇಂಪಾಗಿ ಹಾಡ್ತಿದ್ರೆ ಅವ್ರಿಗೆ ಜಗತ್ತೇ ಬೇಡ, ಯಾವ ಊಟ ಸಿಡ್ಡರೂ ಬೇಡ. ಸ್ವರ್ಗದ ಅನುಭವ ಆಗುತ್ತೆ ಅವರಿಗೆ. ಹಾಗಾಗಿ ನಾವು ಸ್ವರ್ಗ ಸಂಸ್ಥಾವಂ ಅಂದ್ರೆ ಸ್ವರ್ಗತ್ವೆಯನ್ನು ಸ್ವರ್ಗವೆಂಬುದಾಗಿ ಹೊಗಳೋದು ಸಾಮವನ್ನೇ. ಸಾಮವೇ ಸ್ವರ್ಗ ಕಣ, ಸಾಮಕ್ಕಿಂತ ಬೇರೆ ಸ್ವರ್ಗ ಅಲ್ಲ ಅಂತ ಹೇಳಿ ಸಂಸ್ಥಾವ ಸ್ವರ್ಗತ್ವೇನ ಸಂಸ್ಥಾವನಂ ಸ್ವರ್ಗವೆಂಬುದಾಗಿ ಹೊಗಳೋದು. ಯಾವುದಕ್ಕೋ ಆ ಸಾಮ ಸ್ವರ್ಗ ಸಂಸ್ಥಾವ ಅಂತ ಶ್ರುತಿ ಹೇಳುತ್ತೆ. ಸ್ವರ್ಗೋವಿ ಲೋಕೋ ಸಾಮವೇದ ಇತಿ ಶ್ರುತಿ. ಎಲ್ಲಿದೆ ಸಿಕ್ಕಿಲ್ಲ ಸ್ವಾಮಿಗಳಿಗೆ. ಅದೇ ಚೈತ್ರ್ಯ ಸಂಹಿತೆ 7:5-11 ದೇವಲೋಕೋ ವಿಧಾಮ ದೇವಲೋಕ ದೇವಲೋಕೋ ವಿಧಾಮ, ಸ್ವರ್ಗಲೋಕ ದೇವಲೋಕ ಒಂದೇ ಜನ. ಆ ರೀತಿ ಇದೆ. ಇದು ಅರ್ಥ ಮಾತ್ರ ಇರ್ಬೇಕು. ಸ್ವರ್ಗಲೋಕೋ ವಿಧಾಮ ವೇದ ಅಂತ
ಸಾಮವೇದವೆಂಬುದು ಸ್ವರ್ಗಲೋಕ. ಅದಕ್ಕೆ ಭಗವಂತ ವೇದಾನಾಂ ಸಾಮವೇದೋಸ್ಮಿ ಅಂತ ಅವನು. ವೇದಗಳು ನಾನು ಸಾಮವೇದವಾಗಿದ್ದೀನಿ ಅಂತ. ಅಷ್ಟು ಆನಂದದಾಯಕವಾಗಿರ್ತಕ್ಕಂಥ ವೇದ, ಅಷ್ಟು ವಿಶೇಷವಾದ ಆನಂದದಾಯಕ. ಹಾಗೆ ಸ್ವರ್ಗ ಸಂಸ್ಥೆ ಸ್ವರ್ಗೋಮಿ ಲೋಕವು ಸಾಮವೇದ ಶ್ರುತಿಯು ಸಾಮವೇದ ಅಂದ್ರೆ ಅದು ಸ್ವರ್ಗಲೋಕ, ಅದು ಅಷ್ಟು ಆನಂದಲೋಕ ಅಂತ. ಇನ್ನೊಂದು ದೇವಲೋಕವಿ ಸಾಮ ನಮ್ಮ ದೈತ್ಯ ಸಮಿತಿಯಲ್ಲೇ ಇದೆ. ಸಾಮಾನ್ಯ ದೇವಲೋಕ ಅಲ್ವೇನೆ, ಅದು ಅಷ್ಟು ಖುಷಿ ಕೊಡುವಂಥದ್ದು, ಆನಂದ ಕೊಡುವಂಥದ್ದು ಅಂತ ಈ ರೀತಿ ಹೇಳ್ತಾ ಇರೋದ್ರಿಂದ ಸ್ವರ್ಗಲೋಕದ ಮುಂದೆ ಹೋಗ್ಬಾರ್ದಪ್ಪ, ಶಿಲ್ಕಶಾಲಾವಸ್ಯ ಸ್ವರ್ಗವೇ ಎಂಡು ಅಂತ ಅಂದ. ಅದಕ್ಕೆ ಅವರಂತಾರೆ ತಗುಂಹ ಶಿಲಕಶಾಲಾವತ್ಯಃ ಶಿಲಕಶಾಲಾವತ್ಯಃ ಚೈಕಿತಾಯನಂ ದಾಲ್ಭ್ಯಂ ಉವಾಚ ಅಪ್ರತಿಷ್ಠಿತಂ ವೈ ಕಿಲ ತೇ ದಾಲ್ಭ್ಯಸಾಮ ಯಸ್ವೇದರ್ಹಿ ಬ್ರೂಯಾದ್ ಮೂರ್ಧಾ ತೇ ವ್ಯುಪದಿಶ್ಯತೀತಿ ಮೂರ್ಧಾ ತೇ ವಿಪತೇದಿತಿ. ತಗುಂಹ ಶಿಲಕಶಾಲಾವತ್ಯಃ ಚೈಕಿತಾಯನಂ ದಾಲ್ಭ್ಯಂ ಉವಾಚ ಅಪ್ರತಿಷ್ಠಿತಂ ವೈ ತೇ ಕಿಲ ದಾಲ್ಭ್ಯಸಾಮ ಯಸ್ವೇದರ್ಹಿ ಬ್ರೂಯಾದ್ ಮೂರ್ಧಾ ತೇ ವ್ಯುಪದಿಶ್ಯತೀತಿ ಮೂರ್ಧಾ ತೇ ವ್ಯಪೇದಿತಿ. ತಂ ಹ ಶಿಲಕಃ ಶಾಲಾವತ್ಯಃ ಚೈಕಿತಾಯನಂ ದಾಲ್ಭ್ಯಂ ಉವಾಚ ಅಪ್ರತಿಷ್ಠಿತಂ ವೈ ಕಿಲ ತೇ ದಾಲ್ಭ್ಯ ಸಾಮ ಯಃ ತು ಏತರ್ಹಿ ಬ್ರೂಯಾತ್ ಮೂರ್ಧಾ ತೇ ವಿಪತಿಷ್ಯತಿ ಇತಿ ಮೂರ್ಧಾ ತೇ ವಿಪತೇತ್ ಇತಿ. ತಗುಂಹ ಅಂದ್ರೆ ದಾಲ್ಭ್ಯವನ್ನು ಕೊಟ್ಟು ಶಿಲಕಶಾಲಾವತ್ಯ ಎಂಬುದನ್ನು ಚೈಕಿತಾಯನಂ ದಾಲ್ಭ್ಯ ಆ ಚಿಕ್ಕಿತಾಯನ ಮಗನಾದ ದಾಲ್ಭ್ಯವನ್ನು ಕೊಟ್ಟು ಶಿಲಕಶಾಲಾವತ್ಯ ಹೇಳ್ತಿದ್ದಾನೆ, ಹೇ ದಾಲ್ಭ್ಯ, ನಿನ್ನ ಸಾಮ, ನಿನ್ನ ಇದು ಅಪ್ರತಿಷ್ಠಿತವಾಯಿತು, ನೆಲೆ ನಿಂತಿದ್ದು. ಅದು ಅಲ್ಲ, ಅದು ಎಂಡ್ ಅಲ್ಲ, ಕೊನೆ ಅಲ್ಲ. ಸ್ವರ್ಗಲೋಕವೇ ಸಾಮಕ್ಕೆ ಗತಿ ಅಂತ ಅನ್ಬೇಡ, ಅದು ಅಪ್ರತಿಷ್ಠಿತವಾದದ್ದು ನಿನ್ನ ಸಾಮ, ನೆಲೆ ನಿಲ್ಲದೆ ಇರ್ತಕ್ಕಂಥ ಧಾಮನ್ನು ಹೇಳ್ಬಿಟ್ಟೆ. ಯಾಕಂದ್ರೆ ಈ ಟೈಮಲ್ಲಿ ಯಾರಾದ್ರೂ ಬಂದ್ಬಿಟ್ಟು ನೀನು ಹೀಗೆ ಹೇಳ್ತಾ ಇರುವಾಗ, ಸ್ವರ್ಗಲೋಕವೇ ಸಾಮಕ್ಕೆ ನೆಲೆ ಅಂತ ಇರುವಾಗ ನೀನು ತಲೆ ಬಿದ್ದೋಗ್ಲಿ ಅಂತ ಅಂದ್ಬಿಟ್ರೆ ತಲೆ ಬಿದ್ದೋಗ್ಬಿಡ್ತಿತ್ತು. ನಾನು ಹಾಗೆ ಹೇಳಲ್ಲ, ಯಾಕೆಂದ್ರೆ ನೀನು ನನಗೆ ತುಂಬಾ ಆತ್ಮೀಯನು, ತುಂಬಾ ಮಿತ್ರನಾಗಿದೆಯಾ, ಆದ್ರೆ ಬಹಳ ಹುಷಾರಾಗಿರು. ಇದು ತುಂಬಾ ಡೇಂಜರು, ಸಾಮಕ್ಕೆ ಅಪಚಾರ ನೀನು ಮಾಡ್ತಾ ಇರೋದು. ಸಾಮಕ್ಕೆ ಇನ್ನೊಂದಿದೆ, ಸ್ವರ್ಗಲೋಕಕ್ಕೂ ಇನ್ನೊಂದು ಗತಿ ಇದೆ, ಇನ್ನೊಂದು ಆಧಾರ, ಇನ್ನೊಂದು ನೆಲೆ ಇದೆ, ಅದನ್ನ ತಿಳ್ಕೊಬೇಕು. ನಿನ್ನ ತಲೆ ಬಿದ್ದೋಗ್ಬಿಡುತ್ತೆ ಮರಾಯ. ಭಾಳ ಸಾಮಕ್ಕೆ ಅಪಚಾರ ಮಾಡಿದ್ರೆ, ಸಾಮಕ್ಕೆ ಅಪಚಾರ ಸಾಮ ಕೇಳ್ಕೊ ಒಪ್ಕೊಳ್ಳುವಂತೆ, ಸಾಮವೇದಕ್ಕೆ ಅಪಚಾರ ಮಾಡಿದ್ರೆ ತಲೆ ಬಿದ್ದೋಯ್ತು, ಅಲ್ಲಿ ಹಾಳ ಹೋದ ಅಂತ ಅರ್ಥ. ಭಾಳ ಡೇಂಜರು, ನೀನು ಹಿಂಗೆ ಮಾಡೋದು ಹೀಗೆ ತಿಳ್ಕೊಬೇಡ, ನಿನ್ನ ತಿಳ್ಕೊಳ್ಳೋಕೆ ತಪ್ಪು ಅಂದ್ಬಿಟ್ಟ. ತಮ್ ಇತರ ಶಿಲಕಶಾಲಾವತ್ಯ ಚೈಕಿತಾಯನಂ ದಾಲ್ಭ್ಯಂ ಉವಾಚ ತಂ ದಾಲ್ಭ್ಯಂ ಶಿಲಕಶಾಲಾವತ್ಯ ಚೈಕಿತಾಯನಂ ಉವಾಚ ಅಂತ. ತಂ ಚೈಕಿತಾಯನಂ ದಾಲ್ಭ್ಯಂ, ಅಪ್ಪ ಆ ಚೈಕಿತು ಶಿಲಕಶಾಲಾವತ್ಯ ಎಂಬುವಾತನು ಕೇಳಿದನು. ಏನು ಹೇಳ್ದ? ಅಪ್ರತಿಷ್ಠಿತಂ ಅಸಂಸ್ಥಿತಂ, ಪ್ರತಿಷ್ಠಿತವಲ್ಲದ್ದು, ನೆಲೆ ಇಲ್ಲದ್ದು. ನೆಲೆ ಅಲ್ಲ ನೀನ್ ಹೇಳ್ತಾ ಇರುವ ಸಾಮಕ್ಕೆ ನೆಲೆ ಸ್ವರ್ಗಲೋಕ ಅಂದಲ್ಲ, ತಪ್ಪು. ಸಾಮಕ್ಕೆ ಸ್ವರ್ಗಲೋಕ ನೆಲೆ ಅಲ್ಲ. ಪರೋವರಿಯಸ್ವೇನ ಅಸಮಾಪ್ತ ಗತಿ ಸಾಮ ಇತ್ಯರ್ಥ. ಪರೋವರಿಯಸ್ವಾಗಿ ಹೆಚ್ಚೆಚ್ಚಾಗಿ ಹೋಗೋದು ಅನ್ನೋದ್ರಲ್ಲಿ ಆ ಸಾಮವು ಸಮಾಪ್ತವಾಗದೇ ಇರುವ ಗತಿ ಉಳ್ಳದ್ದಾಯ್ತು. ಇನ್ನೂ ಮುಂದಕ್ಕಿದೆ, ಸ್ವರ್ಗಲೋಕಕ್ಕೆ ಇನ್ನು ಮುಂದಕ್ಕಿದೆ. ಆ ನಿನ್ನ ಅಸಮಾಪ್ತ ಗತಿ, ಸಮಾಪ್ತಿ ಆಗದೇ ಇರೋ ಗತಿ ನೆಲೆ ಸಾಮ. ಹಾಗಾಯ್ತು, ನೀನ್ ಹೇಳ್ತಾ ಇರೋದು ಸರಿಯಾಗಲಿಲ್ಲ ದಾಲ್ಭ್ಯ, ಹಾಗನ್ನಬೇಡ. ವೈ ಇತಿ ಆಗಮಂ ಸ್ಮಾರಯತಿ ಕಿಲ, ಕಿಲ ಇತಿ. ಎಲ್ಲಿ ಏನಿದೆ ಮೂರ್ಧದಲ್ಲಿ? ಮೂರ್ಧ ವೈ ಕಿಲ ಅಂತ ಪದ ಇದೆಯಲ್ಲ, ಅದಕ್ಕೆ ಅರ್ಥ ಬರೀತಾ ಇದ್ದಾರೆ ಶಂಕರಾಚಾರ್ಯರು. ವೈ ಕಿಲ ಅನ್ನೋದು ಒಂದು ಆಗಮವನ್ನ, ಒಂದು ಪರಂಪರೆಯನ್ನ, ಒಂದು ಸಂಪ್ರದಾಯವನ್ನ ನೆನಪು ತಂದುಕೊಡ್ತಾ ಇದ್ದಾರೆ. ಈಗ ಒಂದೊಂದು ಪರಂಪರೆ ಇದೆ, ಹೀಗೊಂದು ಸಂಪ್ರದಾಯ ಇದೆಯಪ್ಪ, ಹಾಗನ್ಬೇಡ. ಸ್ವರ್ಗಲೋಕವೇ ಸಾಮಕ್ಕೆ ನೆಲೆ ಅಂತ ಅನ್ಬೇಡ, ಅದು ತುಂಬಾ ತಪ್ಪು. ಸಂಪ್ರದಾಯದವರು ಒಪ್ಪಲ್ಲ, ಆಗಮ ಒಪ್ಪೋದಿಲ್ಲ, ಅದು ಇನ್ನಲ್ಲ ಅಂತ. ದಾಲ್ಭ್ಯತೆ ಅಥವಾ ಸಾಮ, ದಾಲ್ಭ್ಯತೆ ನಿನ್ನ ಸಾಮು ಅಪ್ರತಿಷ್ಠಿತ, ನೆಲೆ ಇಲ್ಲದ್ದು, ಸಂಪ್ರದಾಯ ವಿರುದ್ಧ, ಆಗಮ ವಿರುದ್ಧವಾದದ್ದು.
ಎಷ್ಟು ಅಸಹಿಷ್ಣು ಎಷ್ಟು ಅಸಹಿಷ್ಣುಃ ಕಾಮವಿತ್ ಸಾಮವಿದ್ ಏತಸ್ಮಿನ್ ಕಾಲೇ ಬ್ರೂಯಾತ್ ಏತರ್ಹಿ ಏತಸ್ಮಿನ್ ಕಾಲೇ ಬ್ರೂಯಾತ್ ಕಶ್ಚಿತ್ ವಿಪರೀತ ಜ್ಞಾನಂ ಕಶ್ಚಿತ್ ವಿಪರೀತ ಜ್ಞಾನಂ ಅಪ್ರತಿಷ್ಠಿತಂ ಸಾಮ ಅಪ್ರತಿಷ್ಠಿತಂ ಸಾಮ ಪ್ರತಿಷ್ಠಿತಮಿತ್ಯೇವಂ ಪ್ರತಿಷ್ಠಿತಮಿತ್ಯೇವಂ ವಾದಾಪರಾಧಿನಃ ವಾದಾಪರಾಧಿನಃ ಮೂರ್ಧಾ ಶಿರಸ್ತೆ ಮೂರ್ಧಾ ಶಿರಸ್ತೆ ಪತಿಷ್ಯತಿ ವಿಪದಿಶ್ಯತಿ ಸ್ಪಷ್ಟಂ ಪತಿಷ್ಯತಿ ಇತಿ ವಿಪಷ್ಟಂ ಪತಿಷ್ಯತಿ ಇತಿ. ಯಾವನಾದರೂ ನಿನ್ ಬಗ್ಗೆ ಸಹನೆ ಇಲ್ಲದೆ ಇದ್ದವನು, ನಿನ್ ಬಗ್ಗೆ ಬೇಜಾರಿರೋನು, ನಿನ್ಗೆ ಶತ್ರುವಾದವನು, ಅದು ಸಾಮವನ್ನು ಬಲ್ಲವನಾಗಿದ್ದು ಈ ಟೈಮಲ್ಲಿ ಏನೋ ಬಂದ್ಬಿಟ್ಟಿದ್ದಾವ ಅಕಸ್ಮಾತ್ ನಿನ್ಕಂಡ್ರೆ ಯಾರಿಗೂ ಆಗದೆ ಇರೋರು ಇರ್ತಾರಲ್ಲ, ನಿನ್ಕಂಡ್ರೆ ದ್ವೇಷ ಅಸೂಯೆ ಆಗದೆ ಇರೋರು ಯಾರು ಇದ್ದು ಅವರು ಬೈ ಚಾನ್ಸ್ ಆಗಿ ಈ ಟೈಮಲ್ಲಿ ಇಲ್ಲಿ ಇದ್ಬಿಟ್ಟಿದ್ದು ಅವ್ರು ಹೇಳ್ಬಿಟ್ಟಿದ್ದೆ ವಿಪರೀತ ಜ್ಞಾನವಾಗಿರೋ ನೆಲೆಯಲ್ಲಿರೋ ಸಾಮ ಅದನ್ನು ಪ್ರತಿಷ್ಠಿತವಾದದ್ದು ನೆಲೆ ಆಯ್ತು ಅಂತ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ನೆಲೆ ಅಲ್ಲ ಅದು ತಪ್ಪುಳಿಕೆ, ಅದು ಗತಿ ಅಲ್ಲ, ಅದು ಗತಿ ನೆಲೆ ಅಂತ ಅಂದ್ಕೊಂಡಂತ ನಿನ್ನ ಅವನು ಬಂದ್ಬಿಟ್ಟು ಈ ರೀತಿ ಪ್ರತಿಷ್ಠಾದ ವಾದ ಮಾಡುವ ಅಪರಾಧದಿಂದ ಕೂಡಿರುವ ನಿನ್ನ ತಲೆ ಬಿದ್ದೋಗ್ಲಿ ಅಂತ ಅವನು ಅಂದ್ಬಿಟ್ರೆ ನಿನ್ನ ತಲೆ ಬಿದ್ದೋಗ್ಬಿಡ್ತಿತ್ತು. ಹುಷಾರ್, ಬಹಳ ಅಪಾಯ. ಮೂರ್ಧಾ ದೇಶದ ಪ್ರತಿಷ್ಠೆ ಬಿದ್ದೋಗ್ಬಿಡುತ್ತ. ಅವನು ಸಹನ ಇಲ್ಲದೆ ಏನ್ ತಪ್ಪ ಹೇಳ್ತಿಲ್ಲ, ಏನ್ ಹಿಂಗೆ ನಿನ್ ತಲೆ ಬಿದ್ದೋಗ್ಲಿ ಕಯ್ಯ ಅದು ಬಿದ್ದೋಗ್ಬಿಡುತ್ತೆ. ಅಪಾಯ, ಈಗ ಬೇಡ, ಹಿಂಗೆಲ್ಲ ಅನ್ಕೋಬೇಡ. ಏವ ಮುಕ್ತಸ್ಯ ಅಪರಾಧಿನಃ ತಥೈವ ವಿಪತೆ ನ ಸಂಶಯಃ. ಈ ರೀತಿ ಹೇಳಿಸಿಕೊಂಡಂಥವನ ತಲೆ ಬಿದ್ದೋಗೇ ಹೋಗುತ್ತೆ, ಅದು ಸಂಶಯ ಇಲ್ಲ. ಅವನು ಹೇಳ್ಬಿಟ್ಟ ಅಂದ್ರೆ ಅವನು ಅಸಹಿಷ್ಣುವಾಗಿ ಸಾಮವನ್ನು ಬಲ್ಲವನಾಗಿ ಮುಂದೆ ನೆಲೆಯನ್ನು ತಿಳ್ಕೊಂಡವನು ಈ ತಪ್ಪ ಹೇಳ್ತಿದ್ಯಾ, ನಿನ್ನ ಸಾಮದ ಮೇಲೆ ಸ್ವರ್ಗಲೋಕ ಅಲ್ಲ, ನಿನ್ಗೆ ಗೊತ್ತಿಲ್ಲ, ನೀನ್ ವಾದ ಮಾಡ್ತೀಯ ಅಂದ್ರೆ ನಿನ್ ತಲೆ ಬಿದ್ದೋಗ್ಲಿ, ಅದು ತಪ್ಪಾಗಿದೆ, ನಿನ್ ತಲೆ ಬಿದ್ದೋಗ್ಲಿ, ನಿನ್ ತಲೆ ಬಿದ್ದೋಗ್ಲಿ, ತಪ್ಪದು ಬಿದ್ದೋಗ್ಬಿಡುತ್ತೆ ಅಂತ. ಆದ್ರೆ ನತ್ವಹಂ ಬ್ರವೀಮಿ ಅಭಿಪ್ರಾಯ, ನಾನ್ ಮಾತ್ರ ಹಾಗೆ ಹೇಳಲ್ಲ ಮಾರಾಯ, ನೀನ್ ನನ್ ಬಹಳ ಆತ್ಮೀಯನು, ನೀನ್ ತುಂಬಾ ಮಿತ್ರ, ಅದು ಸರಿಯಾಗಿ ತಿಳ್ಕೊ, ನಾನ್ ಮಾತ್ರ ಹಾಕಿ ತಲೆ ಬಿದ್ದೋಗಿ ಹೇಳಲ್ಲ, ನೀನ್ ತಿಳಿಸ್ಕೊಡ್ತೀನಿ ಬೇಕಾದ್ರೆ, ಅದು ಸರಿಯಲ್ಲ ನೀನು ಹೇಳಿದ್ದು ಅಂದ. ನಾನು ಮೂರ್ಧಾ ಪಾತಾರ್ಹಂಚೇತ್ ಅಪರಾಧಂ ಕೃತವಾನ್ ಅತಃ ಪರೇಣ ಅನುಕ್ತಸ್ಯ ಪತೇನ್ ಮೂರ್ಧಾ. ಅಲ್ಲಪ್ಪ, ತಲೆ ಬಿದ್ದೋಗುವಂತಹ ತಪ್ಪು ಕೆಲಸ ಮಾಡಿದ್ರೆ ಬೇರೆಯವ್ರು ಹೇಳದೆ ಹೋಗಿ ತಲೆ ಬಿದ್ದು ಹೋಗ್ಬೇಕಲ್ಲ ಅವನು. ಅದ್ಯಾಕೆ ಅವ್ನು ಹೇಳಿದ್ಮೇಲೆ ಬಿದ್ದು ಹೋಗೋದು ಅನ್ನೋದು ಯಾತಕ್ಕೆ? ಅವನು ತಪ್ಪೇ ಆಗ್ಬಿಟ್ಟಿದೆ, ಅವ್ನು ತಪ್ಪು ಕೆಲಸ ಮಾಡ್ತಿದ್ದಾನೆ, ಸ್ವರ್ಗಲೋಕವನ್ನು ಸಾಮಕ್ಕೆ ಗತಿ ಬಂದ್ಬಿಟ್ಟ, ಅದು ತಪ್ಪು, ಅದು ತಲೆ ಬಿದ್ದು ಹೋಗೋದಕ್ಕೆ ಕಾರಣವಾಗಿರ್ತಕ್ಕಂಥ ತಿಳುವಳಿಕೆ ಅಂತ ಆದ್ರೆ ಬೇರೆಯವ್ರು ಹೇಳದೆ ಹೋಗಿ ತಲೆ ಬಿದ್ದು ಹೋಗ್ಬೇಕಲ್ಲ. ನಚೇದ್ ಅಪರಾಧಿ ಅಪರಾಧಿ ಅಲ್ಲ ಅಷ್ಟಂತ ನಾವು ಹೇಳದೆ ಬಿದ್ದು ಹೋಗಲ್ಲ. ಅಪರಾಧಿ ಆಗಿದ್ರೆ ಹೇಳದೆ ಹೋದ ಬಿದ್ದು ಹೋಗ್ಬೇಕು. ಏನ್ ಹೀಗೆ ಅರ್ಥ ಮಾಡ್ತಿದ್ರ ನೀವು? ಅನ್ಯಥಾ ಅಕೃತಾಭ್ಯಾಗಮ ಕೃತನಾಶಸ್ಯ ಸ್ಯಾತಾಂ. ಹೀಗಾಗದೆ ಹೋದ್ರೆ ಅಪರಾಧ ಅಲ್ಲದೆ ಇದ್ದಕ್ಕೆ ಅಪರಾಧವಾಗೋದು, ಮಾಡಿದ ವ್ಯರ್ಥ ಆಗೋದು, ಈ ಎರಡು ದೋಷ ಬಂದ್ಬಿಡುತ್ತಲ್ಲ. ಒಂದು, ಕರ್ಮಕ್ಕೆ ಫಲವಾಗಬೇಕು, ಕರ್ಮವಿಲ್ಲದೆ ಆಗಬಾರ್ದು, ಕರ್ಮಕ್ಕೆ ಫಲ ಆಗಲೇಬೇಕು, ಆ ಕರ್ಮವಿಲ್ಲದೆ ಆ ಫಲ ಆಗೋದಿಲ್ಲ. ಈ ತಪ್ಪು ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಆಗ್ಲೇಬೇಕು, ತಪ್ಪು ಕೆಲಸ ಮಾಡ್ದೇನೆಯೇ ಆ ಫಲ ಆಗೋ ಹಾಗಿಲ್ಲ. ತಪ್ಪು ಕೆಲಸ ಮಾಡ್ದೇನು ಫಲ ಆಯ್ತು ಅಂದ್ರೆ ಅಕೃತಾಭ್ಯಾಮ ಆಯ್ತು, ಮಾಡಿದ್ರು ಫಲವಾಗಲಿಲ್ಲ ಅಂದ್ರೆ ಕೃತವಿಪ್ರಕಾಶ ಆಯ್ತು. ತಲೆ ಬಿದ್ದೋಗುವಂತ ಕೆಲಸ ಮಾಡಿದ್ರು ತಲೆ ಬಿದ್ದೋಗ್ಲಿಲ್ಲ ಅಂದ್ರೆ ಕೃತವಿಪ್ರಕಾಶ. ತಲೆ ಬಿದ್ದೋಗುವ ಆಗದೇ ಇರುವ ಕಾರಣ ಇದ್ದರೂ ತಲೆ ಬಿದ್ದೋಯ್ತು ಅಂದ್ರೆ ಅಕೃತಾಭ್ಯಾಗಮ. ಅಂತ ತಪ್ಪು ಮಾಡಿದೇನೆ ಆ ಫಲ ಬಿಡುವುದು, ಈ ದೋಷ ಆಗತ್ತಲ್ಲ ಅಂತ ಇಷ್ಟು ಪೂರ್ವಪಕ್ಷ. ಇದಕ್ಕೆ ಉತ್ತರ ಕೊಡ್ತಾರೆ, ನೈಷ ದೋಷ. ಆಗಲ್ಲ, ಆ ಅಪರಾಧ ಅವನಲ್ಲಿ ಇದ್ದು ಮಾತ್ರಕ್ಕೆ ತಲೆ ಬಿದ್ದು ಹೋಗಲ್ಲ, ಅದನ್ನ ಯಾರಾದ್ರೂ ಹೇಳಿದಾಗ ಆಗೋದು ವಾಗ್ಭಜ್ಯವಾಗುತ್ತೆ. ಕೃತಸ್ಯ ಕರ್ಮಣಃ ಫಲಪ್ರಾಪ್ತೇ ಮಾಡಿದ ಕರ್ಮ ಅದು ಶುಭವಾಗಲಿ ಅಶುಭವಾಗಲಿ ಆ ಫಲಪ್ರಾಪ್ತಿ ಆಗುವಾಗ ಒಂದು ದೇಶ, ಒಂದು ಕಾಲ, ಒಂದು ನಿಮಿತ್ತ ಅಷ್ಟಿಸ್ಕೊಂಡೇ ಬರುತ್ತೆ. ಸುಮ್ಮನೆ ಕರ್ಮ ಫಲ ಆಗಲ್ಲ. ಯಾವುದೋ ದೇಶದಲ್ಲಿ ಯಾವುದೋ ಕಾಲದಲ್ಲಿ ಏನೋ ನಿಮಿತ್ತ ಫಲವಾಗುತ್ತೆ ಅಂತ. ಈ ಕರ್ಮಕ್ಕೆ ತಪ್ಪಾಗಿ ಈ ಸಾಮವೇದಕ್ಕೆ ಸ್ವರ್ಗಲೋಕವೇ ನೆಲೆಯನ್ನು ತಪ್ಪಾಗಿ ತಿಳ್ಕೊಂಡದಕ್ಕೆ ಒಂದು ನಿಮಿತ್ತ ಬೇಕು. ಏನ್ ನಿಮಿತ್ತ? ಉಪಾಸಕನಾಗಿ ಬಂದು ಹೇಳೋದನ್ನು ನಿಮಿತ್ತನೇ ಬಿದ್ದು ಹೋಗುತ್ತೆ. ಹಾಗೆ
ಕೆಲವು ಕೆಲವು ದೇಶದಲ್ಲಿ ಕೆಲವು ಕರ್ಮ ಫಲ ಆಗುತ್ತೆ, ಕೆಲವು ಕಾಲದಲ್ಲಿ ಆಗುತ್ತೆ. ಇವಾಗ ಆಸ್ತಮಾ ಇರುತ್ತೆ ಅನ್ಕೊಳ್ಳಿ, ಆಸ್ತಮಾ ಕರ್ಮಫಲದಿಂದ ಆಸ್ತಮಾ ಬರ್ತಾ ಇದ್ರು ಕೂಡ ಅವನು ಕೋಸ್ಟಲ್ ಹೋಗ್ಬಿಟ್ಟು ವಾಸ ಮಾಡಿದ್ರೆ ಆಸ್ತಮಾ ಇರೋದೇ ಇಲ್ಲ. ಕೋಸ್ಟಲ್ ಅಂದ್ರೆ ಪಶ್ಚಿಮ ಸಮುದ್ರ ತೀರ, ಪಶ್ಚಿಮ ಸಮುದ್ರದಿಂದ ಆ ಕಾಸರಗೋಡಿಂದ ಆ ಇರುವರೆಗೂ ಕಾರವಾರ ಮುಂದೆ ಅಲ್ಲೇ ವಾಸ ಮಾಡ್ತಾ ಇದ್ದೆ, ಅವ್ರು ಆಸ್ತಮಾ ಬರಲ್ಲ, ಶೀತ ಆಗಲ್ಲ, ಕಫ ಶೀತ ಆಗಲ್ಲ. ಇಷ್ಟು ನಗರ ಶೀತ ಆಗಿಲ್ಲಪ್ಪ, ಅಲ್ಲಿ ಹೋಗಿರೋ 3 ದಿವಸ ಇರೋ ಶೀತ ಒಂದಿರೋ ಬಂದು ಬರುತ್ತೆ. ಅದು ದೇಶ. ಅಲ್ಲಿದ್ದಾಗ ಅಕ್ಷಿನೂ ಬರಲ್ಲ, ಕಫನೂ ಬರಲ್ಲ, ಅನುಸರಿಸ್ಕೋಬೇಕು. ಎಲ್ಲ ಟೈಮು ಸೆಕೆ ಇಲ್ಲಪ್ಪ, ಈ ಟೈಮ್ ಸೆಕೆ ಇರಲ್ಲ, ಅದು ಟೈಮ್ ಅದೇ. ಅದೇ ನೀನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಹೋದ್ರೆ ಸೆಕೆ ಇರಲ್ಲ. ಏಪ್ರಿಲ್ ಮುಂದಕ್ಕೆ ಬೆಂಕಿ, ಸುಮ್ಮನೆ ಇಳಿತಾ ಇರುತ್ತೆ ಬೆವರು, ಅದು ಕೆಟ್ಟ ವಾಸನೆ. ದೇಶ ಕಾಲ ನಿಮಿತ್ತ ಆಶ್ರಯಿಸಿಕೊಂಡೇ ಕರ್ಮಫಲ ಕೊಡೋದೇ ಹೊರತು ಸುಮ್ಮನೆ ಕರ್ಮಫಲ ಕೊಡೋದಿಲ್ಲ. ಅದರಿಂದ ಇದಕ್ಕೆ ತಪ್ಪು ಮಾಡಿದ್ರು ಕೂಡ ಸ್ವರ್ಗಲೋಕ ಸಾಮಕ್ಕೆ ನೆಲೆಯನ್ನು ತಪ್ಪ ತಿಳ್ಕೊಂಡಿದ್ರು ಹೇಳೋನು ಇಲ್ಲದೆ ಹೋಗಿ ಬಿದ್ದು ಹೋಗಲ್ಲ. ತತ್ರೈವಂ ಸತಿ ಮೂರ್ಧಪಾತ ನಿಮಿತ್ತಸ್ಯಾಪಿ ಅಜ್ಞಾನಸ್ಯ ಪರ ಅಭಿವ್ಯಾಹಾರ ನಿಮಿತ್ತಾಪೇಕ್ಷತ್ವವಿಧಿ. ತಲೆ ಬಿದ್ದು ಹೋಗುವಂತಹ ಅಪರಾಧ ಮಾಡಿದ್ರು, ಅದಕ್ಕೆ ನಿಮಿತ್ತ ಬಿದ್ದರೂ ಕೂಡ ಆ ಅಜ್ಞಾನಕ್ಕೆ ಇನ್ನೊಬ್ರು ಹೇಳೋದು ನಿಮಿತ್ತ ಅಪೇಕ್ಷೆ. ಅದು ಹೇಳ್ಬಿಟ್ರೆ ಟಕ್ಕ ತಲೆ ಬಿದ್ದು ಇದು ಹೋದ್ರೆ ಯಾರು ಅದು ಹೇಳಿ ಮಾಡಿದ್ರೆ ಅಂತ ಹಂಗೆ ಚಂದ ಹೋಗ್ತಾರೆ. ಹಾಗೆ ಪ್ರಸ್ತೋತ್ರ ಉದ್ಘಾತ ಪ್ರತಿಹರ್ತ 3 ಜನ ದೇವತೆ ತಿಳ್ಕೊಂಡೇನೆ ಕರ್ಮ ಮಾಡ್ತಾ ಇದ್ರು, ಅಲ್ಲಿ ತಲೆ ಬಿದ್ದು ಹೋಗಿಲ್ಲ. ಆದ್ರೆ ಇವನು ಬಂದ ವಿಶ್ವಸ್ತಾಕ್ರಯಣ, ನನಗೆ ಗೊತ್ತು ಆ ದೇವತೆ ಈ ತಿಳಿದೇ ಮಣ್ಣು ತಲೆ ಬಿದ್ದು ಹೋಗ್ಲಿದ್ರೆ ಅವಾಗ ಮಾಡಿ ತಲೆ ಬಿದ್ದು ಹೋಗ್ಬಿಡ್ತಿದ್ದೆ. ವಿಶ್ವಸ್ತಾಕ್ರಯಣ ಆ ಪ್ರಸ್ತೋತ್ರ ಪ್ರತಿಹರ್ತ ಉದ್ಘಾತ ದೇವತೆ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಆ ದೇವತೆ ಗೊತ್ತಿಲ್ಲ, ಸುಮ್ಮನೆ ಕರ್ಮ ಮಾಡ್ತಿದ್ರು. ಅವನಂದ ಪ್ರಸ್ತೋತ್ರಯ ದೇವತಾ ಪ್ರಸ್ತಾವನ್ನಾಯಿತ್ವಾ ತಾಂಚೇರಿ ವಿದ್ವಾನ್ ಪ್ರಸ್ತೋಶ್ರೀ ಮೂರ್ಧಾದೇ ವಿಪದೇ ಉದ್ಘಾತರ್ಯ ದೇವತಾ ಉದ್ಗಾಲಮನ್ನಾಯಿತ್ವ ತಾಂಚೇರಿ ವಿದ್ವಾನ್ ಉದ್ಘಾಶ್ರೀ ಮೂರ್ಧಾದೇ ವಿಪದಿಶ್ರೀ ಪ್ರತಿಹರ್ಯ ದೇವತಾ ಪ್ರತಿಹಾರ ಬನ್ನಾಯಿತ್ವ 3 ದಿನಕ್ಕೂ ಹೇಳ. 3 ದಿನ ಕೆಲಸ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅವನು ರಾಜ ಹೇಳಿಲ್ಲ, ಸ್ವಾಮಿ ತಾವು ಯಾರು ತಾವೇನಾ ತಮ್ಮನ್ನು ಹುಡುಕಿಸಿಲ್ಲ ಏನೋ ಇಷ್ಟು ಭಗವತೋ ವೇದಾನೀತಿ ವಿಜ್ಜೀತಿ ಹೋವಾಚ ಮನುಷ್ಯಲೋಕಸ್ಯ ಕಾಗತಿರಿತಿ ಅಯಂ ಲೋಕ ಇತಿ ಹೋವಾಚ ಅಸ್ಯ ಲೋಕಸ್ಯ ಕಾಗತಿರಿತಿ ಮನುಷ್ಯಲೋಕಸ್ಯ ಕಾಗತಿರಿತಿ ಲೋಕಮತಿನಯೇತಿ ಹೋವಾಚ ಲೋಕಮತಿನಯೇತಿ ಹೋವಾಚ ವಯಂ ಲೋಕಂ ವಯಂ ಲೋಕಂ ಸ್ಥಾಪಯಾಮಃ ಸಾವಾಭಿಸಗ್ಗಸ್ಥಾಪಯಾಮಃ प्रतिष्ठासग्गस्तावगोहितामेति हन्ताहमेतद्भगवतो वेदानीति विद्धीति होवाच अमुष्यलोकस्य कागतिरिति अयं लोक इति होवाच अस्य लोकस्य कागतिरिति तत्प्रतिष्ठा लोकमतिनयेदिति होवाच प्रतिष्ठां वयं लोकको सामाभिसग्गस्थापयामः प्रतिष्ठा ಸಗ್ಗಸ್ತಾವಗೋಹಿ ಸಾಮೇತಿ. ಹಂತ ಆಗಲಿ ಸ್ವಾಮಿ, ನಾನು ತಪ್ಪು ತಿಳ್ಕೊಂಡಿದ್ರೆ ನನ್ ಸರಿಯಾದದ್ದಲ್ಲ ಅಂದ್ರೆ ತಮ್ಮಿಂದ ತಿಳ್ಕೊಳಕ್ ಇಷ್ಟಪಡ್ತೀನಿ, ತಾವೇ ಹೇಳಿ ಅಂದ. ಏನಂದ, ಏನಪ್ಪ ಹೇಳ್ಬೇಕು ಅಂದ. ಆ ಅಮುಷ್ಯ ಲೋಕಸ್ಯ ಆ ಸ್ವರ್ಗಲೋಕಕ್ಕೆ ಯಾವುದಪ್ಪ ಗತಿ ನೆಲೆ ಆಶೆ ನೀನು ಹೇಳಪ್ಪ. ಈ ಲೋಕ ಅದಲ್ಲ ತಸ್ಮಾಧಿತ ಪ್ರಧಾನ ದೇವಾ ಉಪಜೀವಂತಿ. ಇಲ್ಲಿಂದ ಕೊಟ್ಟರೆ ದೇವತೆ ಬದುಕೋ, ಇಲ್ಲಿಂದ ಏನು ಇಲ್ಲ ಅಂದ್ರೆ ದೇವತೆ ಕಟ ಮುಗಿತು. ಇತಃ ಪ್ರಧಾನ, ಇತಃ ಇಲ್ಲಿಂದ ಪ್ರಧಾನ ಕೊಟ್ಟಿದ್ದು ದೇವತೆ ಉಪಜೀವಂತಿ. ಇದೇಪ್ಪ ಅವ್ರಿಗೆ ನೆಲೆ. ಇಲ್ಲ ಆಹುತಿ ಯಜ್ಞ ಯಾಗ ಮಾಡಿದ್ರೆ ಮಳೆ ಬರುತ್ತೆ, ಸ್ವರ್ಗಲೋಕ ಮಳೆ ಕೊಡೋದು ಇಲ್ಲಿಂದ ಇದ್ರಿಂದಲೇ. ಅಗ್ನೋ ಪ್ರಾಸ್ತಾಹುತಿ ಸಮ್ಯಕ್ ಈ ಲೋಕವೇ ಸ್ವರ್ಗಲೋಕಕ್ಕೆ ಆಧಾರ. ಏನು ಎಷ್ಟಾಯ್ತು. ಈ ಲೋಕದಲ್ಲಿ ಸ್ವರ್ಗಲೋಕಕ್ಕೆ ಹೋಗೋದು ಅಂತ ಹೋಗ್ಬೇಕಾದ್ರೆ ಇದೇ ಕಾರಣ. ಈ ಲೋಕಕ್ಕೆ ಏನ್ ಗತಿ ಕೇಳ. ಅಸ್ಯ ಲೋಕಸ್ಯ ಕಾಗತಿ ನ ಪ್ರತಿಷ್ಠಾ, ಇದು ಪ್ರತಿಷ್ಠಾ, ಇದು ಇದನ್ನು ಮುಂದೆ ತಗೊಂಡು ಹೋಗ್ಬಾರ್ದು ಕಣೋ ಅಂತೇಳಿ ಶಿಲ್ಕಶಾಲಾ ಜಾಲ್ ಬಿಟ್ಟು ಬಾಯಿ ಬಡ್ದು ಬಿಟ್ಟ.
ಅಂದ್ರೆ ಇದು ಹೋವಾಚ ನಾವು ಪ್ರತಿಷ್ಠಾವನ್ನು ಹೋಗೋ ನಾವು ಪ್ರತಿಷ್ಠೆಯೇ ಸಾಮಕ್ಕೆ ನೆಲೆ ಪ್ರತಿಷ್ಠೆಯೇ ಈ ಲೋಕವೇ ಪ್ರತಿಷ್ಠೆ ಇದೇ ಸಾಮಕ್ಕೆ ನೆಲೆ ಇದನ್ನ ಸಾಮನ್ನ ನಾವು ಕೊನೆಗಾಣಿಸ್ತೀವಿ ಅಂತ ಪ್ರತಿಷ್ಠಾರೂಪವಾದ ಸಾಮ ಅಂತ ಹೇಳ್ತೀವಿ ಇಂದ ಏವ ಮುಕ್ತೋ ದಾಲ್ಭ್ಯ ಆಹ ಶಿರಕಶಾಲಾವತ್ಯ ಅಂತ ಹೇಳಿಸಿಕೊಂಡಂತಹ ದಾಲ್ಭ್ಯ ಈ ರೀತಿ ಹೇಳಿಸಿಕೊಂಡವನ ದಾಲ್ಭ್ಯ ಹೇಳ್ತಾ ಇದ್ದಾನೆ ಹಂತ ಅಹಮೇತದ್ ಭಗವತಃ ವೇದಾನಿ ಅಂತ ಅಹಮೇತದ್ ಭಗವತೋ ವೇದಾನಿ ಯತ್ ಪ್ರತಿಷ್ಠಂ ಸಾಮ ಪ್ರತಿಷ್ಠಂ ಸಾಮ ಪ್ರತಿಷ್ಠಿತಂ ಇಲ್ಲ ಪ್ರತಿಷ್ಠಂ ಯತ್ ಪ್ರತಿಷ್ಠಂ ಸಾಮ ಆಗ್ಲಿ ಹಾಗಾದ್ರೆ ನಾನು ಇದನ್ನ ತಮ್ಮಿಂದ ತಿಳಿಯೋಕೆ ಇಷ್ಟಪಡ್ತೀನಿ ತಾವು ಯಾವುದನ್ನು ಪ್ರತಿಷ್ಠವಾಗಿದೆ ಅಂತ ಹೇಳ್ತೀರೋ ಅದನ್ನ ಹೇಳಿ ನಾನು ತಿಳ್ಕೊಳ್ತೀನಿ ಇತ್ಯುಕ್ತ ಪ್ರತಿವಾದ ಶಾಲಾವತ್ಯ ಇತ್ಯುಕ್ತ ಪ್ರತ್ಯವಾಚ ಶಾಲಾವತ್ಯ ಈ ರೀತಿ ಹೇಳಿಸ್ಕೊಂಡಂತ ಶಾಲಾವತ್ಯ ಆಯ್ತಪ್ಪ ವಿದ್ಯೀತಿ ಹೋವಾಚ ವಿದ್ಯೀತಿ ಹೋವಾಚ ತಿಳ್ಕೊಪ್ಪ ಅದೇನಂತ ತಿಳ್ಕೊ ಹೇಳ್ತೀನಿ ಅಂತ ಅವಾಗ ಅಮುಷ್ಯಲೋಕಸ್ಯ ಕಾಗತಿರಿತಿ ಪೃಷ್ಟಃ ಅಮುಷ್ಯಲೋಕಸ್ಯ ಕಾಗತಿರಿತಿ ಪೃಷ್ಟಃ ದಾಲ್ಭ್ಯೇನ ಶಾಲಾವತ್ಯ ಅಯಂ ಲೋಕ ಇತಿ ಹೋವಾಚ ಅಯಂ ಲೋಕ ಇತಿ ಹೋವಾಚ ಆ ಲೋಕಕ್ಕೆ ಯಾವುದು ಗತಿಯಪ್ಪ ಅಂತ ಹೇಳಿ ದಾಲ್ಭ್ಯದಿಂದ ಕೇಳಿಸಿಕೊಂಡಂತಹ ಶಾಲಾವತ್ಯ ಹೇಳ್ತಾನೆ ಈ ಲೋಕವೇ ಆ ಲೋಕಕ್ಕೆ ಗತಿ ಗತಿ ನೆಲೆ ಆಶಯ ಆಧಾರ ಪ್ರತಿಷ್ಠೆ ಪಾರಾಯಣ ಎಲ್ಲ ಒಂದೇ ಅರ್ಥ ಏನ್ ಹೇಳೋ ಪ್ರತಿಷ್ಠೆ ಎಲ್ಲ ಒಂದೇ ಯಾವ್ದೆಲ್ಲ ಗತಿ ನೆಲೆ ಆಶ್ರಯ ಆಧಾರ ಇದೇ ಆಶ್ರಯ ಇದೇ ನೆಲೆ ಪ್ರತಿಷ್ಠೆ ಇದೇ ಕೊನೆಯದು ಯಾಗದಾನ ಹೋಮಾದಿ ಹುಂ ಲೋಕ ಪುಷ್ಯತಿ ಈ ಲೋಕವೇ ಯಾಗ ದಾನ ಹೋಮಾದಿ ಮಾಡಿದ್ರೆ ನಿನಗೆ ಪುಷ್ಟವಾಗಿ ಆ ಲೋಕ ತಯಾರಾಗತ್ತೆ ಸ್ವರ್ಗಲೋಕ ಅಂತ ಇರಲ್ಲ ಸ್ವರ್ಗಲೋಕ ಅಂದ್ರೆ ನಿನಗೂ ಕರ್ಮದ ಉತ್ಪತ್ತಿ ಆಗತ್ತೆ ಹೇಗೆ ಕನಸು ಅನ್ನೋದು ನಾವು ಮಾಡಿದ ಕರ್ಮದಿಂದ ಉತ್ಪತ್ತಿ ಆಗತ್ತೋ ತೋರ್ಕೊಳತ್ತೋ ಅದೇ ರೀತಿ ಈ ಯಜ್ಞಾಗಾದಿಗಳು ನಿನಗೋಸ್ಕರ ಸ್ವರ್ಗಲೋಕ ತಯಾರಾಗತ್ತೆ ಯಾಗ ಅದು ಅದೊಂದು ಮೈಸೂರು ಇದೆಯಲ್ಲ ಹಾಗಿರಲ್ಲ ಸ್ವರ್ಗಲೋಕ ಅಂತ ಇದೆ ಅಂತ ಹೇಳಿದ್ರು ಲೇ ಮೀಮಾಂಸಕಾರರು ಹೇಳ್ತಾರೆ ಯಜ್ಞದಿಂದ ಯಜಮಾನಿಗೆ ಸ್ವರ್ಗ ತಯಾರಾಗತ್ತೆ ಈ ದೇವತೆಗಳು ಎಲ್ಲಿರ್ತಾರೆ ದೇವತೆಗಳು ಅವ್ರ ಕರ್ಮದಿಂದ ಅಲ್ಲಿರ್ತಾರೆ ಅದು ಒಪ್ಕೋತೀವಿ ಆದ್ರೆ ನಿನಗೆ ಸ್ವರ್ಗಲೋಕ ಸಿಗಲ್ಲ ಹಾಗೆ ಸ್ವಪ್ನಲೋಕದಿಂದ ಆಗ್ಲೇ ಅದು ಮಂತ್ ವೇದಾಂತ ಇವಾಗ ಸ್ವರ್ಗ ಕನಸಿನ ಲೋಕ ಇದೆಯಾ ಅದ್ ಹೆಂಗ್ ಬರುತ್ತಾ ಹೆಂಗ ಕರ್ಮ ಮಾಡಿದ್ರಿಂದ ಹೇಗೆ ನಾವು ಯಾವ ರೀತಿ ಕರ್ಮ ಭಾವನೆ ತಗೊಂಡೆ ಮಾತೆ ತಗೊಂಡೆ ಹೇಗೆ ನಮ್ಮ ಕರ್ಮ ಭಾವನೆ ಸಂಸ್ಕಾರದಿಂದ ಸ್ವಪ್ನ ತೋರ್ಕೊಳತ್ತೋ ಅದೇ ಸ್ವರ್ಗಲೋಕಾರ್ದು ನಿಂಗೆ ತೋರ್ಬೇಕಾದ್ರೆ ನಿನ್ನ ಕರ್ಮ ಆಗಿ ಯಾಗ ದಾನ ಹೋಮ ಅಂದ್ವಿ ಲೋಕ ಪುಷ್ಯ ಯಾಗ ಆ ಲೋಕ ಪುಷ್ಟವಾಗುತ್ತೆ ಹೀಗೆ ಸ್ವಲ್ಪ ಕಾಯ್ತಾ ಇರುತ್ತೆ ಅದು ತಯಾರಾಗಿ ಸುಮ್ಮನೆ ಮೈಸೂರು ಹೋಗೋದಲ್ಲ ಸ್ವರ್ಗಲೋಕ ನಿಂಗೆ ತೋರೋದೇ ಇಲ್ಲ ಎಲ್ಲ ಲೋಕವಾಗಿ ಈ ಲೋಕವೂ ಅಷ್ಟೇ ಈ ಲೋಕ ಅಂತ ಒಂದು ಇರಲ್ಲ ನಿನ್ನ ಕರ್ಮದಿಂದ ಈ ಲೋಕ ತೋರುತ್ತೆ ಕರ್ಮವೇ ಲೋಕದ ಉಂಟು ಮಾಡೋದು ಕರ್ಮದಿಂದ ಕರ್ಮ ಅಂದ್ರೆ ಬರೀ ಕರ್ಮ ಇಂದ್ರಿಯ ದೇಹ ಕರ್ಮ ಅಲ್ಲ ದೇಹ ಕರ್ಮ ಇಂದ್ರಿಯ ಕರ್ಮ ಮನಸ್ಸಿನ ಉಪಾಸನೆ ಭಾವನೆ ಐಂದ್ರಿಯ ಕರ್ಮ ದೈಹಿಕ ಕರ್ಮದಿಂದ ಎಲ್ಲ ಲೋಕಗಳು ತಯಾರಾಗತ್ತೆ ಲೋಕಗಳು ಅಂತ ಒಂದು ಇರಲ್ಲ ಅವರವರಿಗೆ ಸ್ವಪ್ನ ಹೇಗೆ ಇರಲ್ವೋ ಅದು ಹಾಗೆ ಈ ಎಚ್ಚರವು ಅವರ ಎಚ್ಚರ ಅವರವರಿಗೆ ಅವ್ರವ್ರ ಕರ್ಮ ನಿಮ್ಗೆ ಹಾಗೆ ಒಂದೇ ಪ್ರಪಂಚ ಎಲ್ರಿಗೂ ಒಂದೇ ತರ ತೋರಲ್ಲ ನಿಮ್ಗೊಂಥರ ತೋರ ನನಗೊಂಥರ ತೋರ ಯಾಕೆ ನನ್ನ ಕರ್ಮ ಆ ರೀತಿ ತೋರಿಸ್ತಾ ಇರುತ್ತೆ ನಿಮ್ ಕರ್ಮ ಈ ರೀತಿ ತೋರಿಸ್ತಾ ಇರುತ್ತೆ ಒಬ್ರಿಗೆ ಒಂದೇ ವಾತಾವರಣ ಅಯ್ಯೋ ಮೋಡ ಬೇಜಾರು ಮಳೆ ಅಳ್ತಾ ಇರ್ತಾನೆ ಕುಮಾರ ಅಯ್ಯೋ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಆಗಿದೆ ಹಿತವಾಗಿದೆ ನಿಂದ ಬರುತ್ತಾರೆ ಏನು ಮಾಡಕ್ಕಾಗಲ್ಲ ನಿನ್ ಕರ್ಮದಿಂದ ಹಾಳು ಮಾಡ್ತದೆ ಯಾವ ಕರ್ಮ ಹಾಳು ಮಾಡ್ತದೆ ಅಷ್ಟೇ ನಿನ್ ದುಃಖ ಆಗ್ತಿದ್ದೆ ನಿನ್ ಹಣೆ ಬರ ನಿನ್ ಕರ್ಮ ಹಾಗೆ ಮಾಡ್ತಾ ಇದ್ದೀನಿ ಅಂತ ಖುಷಿ ಪಡ್ತಾ ಇದ್ರೆ ಹೇಗಿದೆ ಎಲ್ಲವೂ ಆನಂದ ಆಗಿದೆ ಅಂದ್ರೆ ಹೊರತು ಮಾತ್ರ ಆಚೆ ತಿಳ್ಕೊಬೇಡ್ರಿ ಸ್ವರ್ಗಲೋಕ ಅಂತ ಒಂದಿದೆ ಅಲ್ಲಿ ಹೋಗ್ತೀವಿ ಅಂತ ಮಾತ್ರ ಮಾಡ್ಕೋಬೇಡಿ ಸುಮ್ಮನೆ ಪುರಾಣ ಕಥೆ ಹೇಳುತ್ತೆ ಶುಚಿ ಹೇಳುತ್ತೆ ಅದು ಶ್ರದ್ಧೆ ಬರೋಸೋಕೋಸ್ಕರ ಹೇಳುತ್ತೆ ಹೊರತು ಸ್ವರ್ಗಲೋಕ ಅನ್ನೋದು ನಿನ್ನ ಕರ್ಮದಿಂದಲೇ ತಯಾರಾಗೋದು ಅದಕ್ಕೆ ಔತ್ಪತ್ತಿಕಸ್ತು ಶಬ್ದಸ್ಯಾರ್ಥ್ಯರ ಸಂಬಂಧ ತಸ್ಯ ಜ್ಞಾನೋಪದೇಶ ತತ್ ಪ್ರಮಾಣಂ ಬಾದರಾಯಣ ಅನಪೇಕ್ಷತ್ವಾತ್ ಅಂತ ಹೇಳಿ ಪೂರ್ವಮೀಮಾಂಸಾ ಸೂತ್ರದಲ್ಲಿ ಶಬ್ದಾರ್ಥ ಸಂಬಂಧ ನಿತ್ಯವಾಗಿದ್ದು ಎಲ್ಲವೂ ಉತ್ಪತ್ತಿ ಇದಾಗುವುದು ಸಿದ್ಧವಾಗುತ್ತೆ ಇದು ಕರ್ಮ ಅನುಷ್ಠಾನವಾಗುತ್ತೆ. ಮೀಮಾಂಸಲ್ಲಿ ಚಿನ್ನ ಮಾಡ್ಬಿಟ್ಟಿದ್ದಾರೆ ಮೀಮಾಂಸಾ ಶಾಸ್ತ್ರದಲ್ಲಿ ದೇವತೆಗಳು ಇರ್ತಾರಲ್ಲ ದೇವತೆ ಅವ್ರ ಕರ್ಮದಿಂದ ಅಲ್ಲಿರ್ತಾರೆ ನಾವು ನಂಬ್ಕೋಬೇಕಷ್ಟೇ ನಿನಗೆ ಸ್ವರ್ಗಲೋಕ ಅಂತ ಸಿಗಲ್ಲ ಅವ್ರವ್ರ ಲೋಕ ಅವ್ರವ್ರಿಗೆ ದೇವತೆಗಳು ಅಲ್ಲಿ ಇರ್ತಾರೆ ದೇವತೆಗಳಿಗೆ ಮಾತ್ರ ಅದು ನಿನ್ಗೆ ಸ್ವರ್ಗಲೋಕ ಅಲ್ಲ ಅದು
ಸ್ವರ್ಗಲೋಕನ್ ಪ್ರತಿಷ್ಠೆ ಇಲ್ದಿದ್ರೆ ಅವ್ರು ಹೆಂಗಿರ್ತಾರೆ? ಅವ್ರ ಕಲ್ಪನೆ ಅವ್ರು ತೋರ್ತಾ ಇರುತ್ತೆ ಕಣೋ. ನಿನಗೆ ಸ್ವರ್ಗಲೋಕ ತೋರಲ್ಲ ಅಂದ ಇವಾಗ ಸಿಗಲ್ಲ. ನಾನು ಅಲ್ಲಿಗೆ ತಾನೇ ಹೋಗೋದು ಅವ್ರು. ಅಲ್ಲಿ ಹೋಗ್ತೀಯ, ನಿನ್ನ ಕರ್ಮ ಎಲ್ಲಿ ಕೊಡೋದು ಅಲ್ಲಿ ಹೋಗ್ತೀಯಾ. ಇವಾಗ ಕನಸಿಗೆ ಹೋಗ್ತೀಯ ಅಂದ್ರೆ ಕನಸಿಂದ ನಾನು ಕನಸಿಗೆ ಹೋಗ್ತೀನಿ, ನೀನು ಕನಸಿಗೆ ಹೋಗ್ತೀನಿ, ನನ್ನ ಕನಸಿಗೆ ನೀನು ಬರ್ತೀಯನಾ? ಕನಸು ಲೋಕ ಒಂದೇ ಅಷ್ಟೇ. ಅವ್ರವ್ರ ಕರ್ಮ ಎಚ್ಚ ನನ್ನ ಹೆಚ್ಚು ಒಂದೇ ಅಲ್ಲ. ನನ್ನ ಹೆಚ್ಚು ನೀನು ಸೇರ್ಕೊಂಡ ಪ್ರಪಂಚ ಸೇರ್ಕೊಂಡಿದೆ, ನಿನ್ನ ಹೆಚ್ಚು ನಾನು ಸೇರ್ಕೊಂಡು ಅವ್ರು ಸೇರ್ಕೊಂಡಿದೆ. ಒಬ್ಬರದೇ ಅನುಭವ ಒಂದೇ, ಒಬ್ಬನೇ ಎಚ್ಚೆತ್ತವನು, ಇಬ್ಬರು ಎಚ್ಚೆತ್ತ ಬರಲಿಲ್ಲ. ಎಚ್ಚರ ಎಷ್ಟು ದೊಡ್ಡದೇಳ, ನಾನು ನೀನು ಅವನ್ನೆಲ್ಲ ಸೇರಿ ಎಚ್ಚರವೇ ಹೊರತು ನಾನು ಇಷ್ಟೇ ಅವನು ಇಷ್ಟಿದೆ ಅವ್ರಿಗೊಂದು ಸೇರಿ ಅನ್ಕೋಬೇಡ. ಎಚ್ಚರ ಅನ್ನೋದು ಒಂದು ವೃತ್ತಿ, ಒಂದು ಅನುಭವ, ಒಂದು ಇದು, ಅದು ಒಬ್ಬೊಬ್ಬರಿಗೂ ಒಂದೊಂದೇ. ದೇವತೆಗಳು ಅಲ್ಲಿ ಇಂದಾದಿಗಳಿದ್ರೆ ಅದು ಇಂದಾದಿಗಳ ಅನುಭವದಿಂದ ಅದೇನು ನಾವು ನಂಬ್ಕೋಬೇಕು, ನಮ್ಮ ಅನುಭವ ಅಲ್ಲ ಅದು. ನಿನಗೆ ಸ್ವರ್ಗಲೋಕದ ಅನುಭವ ನಿನ್ನ ಕರ್ಮ ತಂದು ಕೊಡುತ್ತೆ, ನಿನಗೆ ಉತ್ಪತ್ತಿ ಆಗತ್ತೆ ಅದು. ಅಲ್ಲಿ ಒಂಥರ ಇಂದಾದಿಗಳು ಇರ್ತಾರೆ. ನನ್ನ ಕನಸಿನಲ್ಲಿ ಜನರು ಒಂಥರ ಇರ್ಬೋದು, ನಿನ್ನ ಕನಸು ಇರ್ಬೋದು. ಅದೇ ಕನಸು ಸಮಾನವಾದರೂ ಲೋಕ ಒಂದೇ ಅಲ್ಲ. ಹಾಗೆ ಎಲ್ಲವೂ ಹಾಗೆ ಇರೋದು, ಎಚ್ಚರವೂ ಹಾಗೆ, ಸ್ವರ್ಗವೂ ಹಾಗೆ, ಎಲ್ಲವೂ ಹಾಗೆ. ಇದು ಬಹಳ ಚೆನ್ನಾಗಿ ಗೊತ್ತಿಲ್ಲ ಈ ವಿಷಯ ಅಲ್ವಾ. ಅನುಭವ ಹಾಗೆ, ಅನುಭವದಲ್ಲಿ ಅವನು ಒಬ್ಬರೇ ಇರೋನು ಯಾವಾಗಲೂ. ನನ್ ಬಿಟ್ಟು ಇನ್ನೊಬ್ರು ಇಲ್ವೇ ಇಲ್ಲ. ಇನ್ನೊಬ್ರು ಇದ್ದಾರೆ ಅನ್ನೋ ನನ್ನ ಕಲ್ಪನೆ ಹೊರತು, ಇನ್ನೊಬ್ರು ಅನ್ನೋದು ಇದ್ದಾರೆ ಅನ್ನೋದು ಎಲ್ಲವೂ ನನ್ನ ಮನಸ್ಸಿನಲ್ಲೇ ಬರೋದೇ ಹೊರತು, ನನ್ನ ಮನಸ್ಸು ಬಿಟ್ಟು ಲೋಕವೂ ಇಲ್ಲ, ಜನರೂ ಇಲ್ಲ, ಪದಾರ್ಥಗಳು ಯಾವುದೂ ಇಲ್ಲ. ನನ್ನಲ್ಲೇ ಎಲ್ಲ ಕಲ್ಪಿತವಾಗಿರೋದು. ಇದು ಎಲ್ಲರೂ ಅದೇ. ಅಯಂ ಲೋಕೋ ಯಾಗದಾನ, ಇದನ್ನು ಆ ಲೋಕವನ್ನು ಪುಷ್ಟಿಗೊಳಿಸತ್ತೆ. ಅತಃ ಇತಃ ಪ್ರಧಾನಂ ದೇವ ಉಪಜೀವಂತಿ ಶ್ರುತಯಃ. ಸ್ವಾಮಿ ಸಿಕ್ಕೇ ಇಲ್ಲ. 3, 2, 8, 7. 3, 2, 8, 7. ಮೂರನೇ ಕಾಂಡ, 2ನೇ ಪ್ರಶ್ನೆ, 8ನೇ ಅನುವಾಕ, 7ನೇ ಪಂಚಾರಿ. ಈ ಶ್ರುತ ಯಹ ಶ್ರುತ ಅನೇಕಿದೆ. ಅತಃ ಪ್ರಧಾನ ಇದೆಯಾ, ಇತಃ ಪ್ರಧಾನ ಇದೆಯಾ? ತಸ್ಮಾತ್ ಇತಃ ಅಲ್ಲ, ಮುಂದೆ ಇದು ಕೊಟ್ಟರು. ಅದಕ್ಕೆ ಸ್ವಾಮಿ ಅದನ್ನು ಕೊಟ್ಟಿಲ್ಲ. ತಸ್ಮಾತ್ ಧಮುತಃ ಪ್ರಧಾನ ಮನುಷ್ಯ ಉಪಜೀವಂತಿ, ತಸ್ಮಾತ್ ಹಿತಃ ಪ್ರಧಾನ ಇದೆಯಾ? ಬರ್ಕೊಂಡಿದ್ದೀರಾ?